ಆತ್ಮೀಯ ಸ್ನೇಹಿತರೆ ನಮಸ್ಕಾರ. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು JS ಸೋಮನಾಳ್. ಇವತ್ತಿನ ಅವಧಿಯಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಸಂಬಂಧಪಟ್ಟಂತೆ 6, 7, 8, 9 ಮತ್ತು 10ನೇ ತರಗತಿ ಇರುವಂತ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ಅಧ್ಯಯನ ಮಾಡುತ್ತಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಖಿಲ್ಜಿ, ತುಘಲಕ್, ಸಯ್ಯದ್ ಮತ್ತು ಲೋಧಿ ಮನೆತನಗಳ ಬಗ್ಗೆ ಸಂಪೂರ್ಣವಾಗಿ ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡು ಇಂದಿನ ತರಗತಿಯಲ್ಲಿ ಗುಲಾಮಿ ಮನೆತನದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ವಿ. ಅಂದ್ರೆ ದೆಹಲಿ ಸುಲ್ತಾನರಲ್ಲಿ ಒಟ್ಟಾರೆ ಏನಪ್ಪ ಅಂದ್ರೆ 5 ಮನೆತನಗಳು ಬರ್ತವೆ. ಎಷ್ಟು ಮನೆತನಗಳ? 5 ಮನೆತನಗಳು ಬರ್ತಾವ. ಆ 5 ಮನೆತನಗಳಲ್ಲಿ ಏನಪ್ಪ ಅಂದ್ರೆ ಈಗಾಗಲೇ ಒಂದು ಗುಲಾಮಿ ಮನೆತನದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ಖಿಲ್ಜಿ, ತುಘಲಕ್, ಸಯ್ಯದ್ ಮತ್ತು ಲೋಧಿ ಸಂತತಿಯ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡೋಣ. ಈಗಾಗಲೇ ಏನಪ್ಪ ಅಂದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ 15 ತರಗತಿಗಳು ಸಂಪೂರ್ಣವಾಗಿ ಮುಗಿದಿದ್ದವ. ಇವತ್ತು 16ನೇ ತರಗತಿ ಏನಪ್ಪ ಅಂದ್ರೆ ಸ್ಟಾರ್ಟ್ ಅನ್ನ ಮಾಡ್ತೀವಿ. ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತ ಎಲ್ಲಾ ಮಾಹಿತಿಗಳು ಮುಂಬರಲಿರುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಏನಪ್ಪ ಅಂದ್ರೆ ಬಹಳಷ್ಟು ಸಹಾಯಕವಾಗಲದ. KS ಆಗಿರ್ಬೋದು, KPC ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್, FD, SD, PSI, PC, PDO, TET, HS ಸ್ಟಾರ್, GP ಸ್ಟಾರ್, PS ಸ್ಟಾರ್ ಇತರೆ ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಸಹಾಯಕವಾದಂತ ವಿಷಯಗಳನ್ನು ಒಂದೊಂದಾಗಿ ನಾವು ಏನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗಾಗಲೇ ಏನಪ್ಪ ಅಂದ್ರ 147 ಪ್ರಶ್ನೆಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ 147 ಪ್ರಶ್ನೆಗಳನ್ನ ಅಧ್ಯಯನ ಮಾಡಿದೀವಿ. ಇವತ್ತು 148ನೇ ಪ್ರಶ್ನೆಯಿಂದ ತರಗತಿಗಳನ್ನ ಪ್ರಾರಂಭಿಸೋಣ. ನೋಡ್ರಿ, 148ನೇ ಪ್ರಶ್ನೆ ಏನಿದೆ? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟ್ ನೋಡ್ರಿ, ಖಿಲ್ಜಿ ಸಂತತಿಯನ್ನು ಜಲಾಲುದ್ದೀನನು ಸ್ಥಾಪಿಸಿದನು. 2ನೇ ಸ್ಟೇಟ್ಮೆಂಟ್, ಅಲ್ಲಾವುದ್ದೀನ್ ಖಿಲ್ಜಿಯು ಮಾರುಕಟ್ಟೆಯ ನಿಯಂತ್ರಣಕ್ಕಾಗಿ ಸಹನಾ ಇ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಕ ಮಾಡಿದನು. 3ನೇ ಸ್ಟೇಟ್ಮೆಂಟ್ ನೋಡ್ರಿ, ಕುದುರೆಗೆ ಮುದ್ರೆ ಹಾಕುವ ಪದ್ಧತಿಗೆ ಉಲಿಯಾ ಪದ್ಧತಿ ಎಂದು ಕರೆಯಲಾಯಿತು. 4th ಸ್ಟೇಟ್ಮೆಂಟ್, ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು. ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಕೊಟ್ಟಂತ 4 ಸ್ಟೇಟ್ಮೆಂಟ್ಗಳನ್ನ ಆತ ಕೊಟ್ಟಿದ್ದಾನ. ಆ 4 ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಪ್ರಶ್ನೆಗಳು ಬರಕುಂತವ. ಆ ದೃಷ್ಟಿಯಿಂದ ಅದೇ ಮಾದರಿಯಲ್ಲಿ ಏನ್ ಮಾಡಿದನಪ್ಪ ಅಂದ್ರೆ ನಾವು ಪ್ರಶ್ನೆಗಳನ್ನ ತೆಗೆದಿದ್ದೀವಿ. ನೋಡ್ರಿ, ಇಲ್ಲಿ ಒಂದೊಂದಾಗಿ ಸ್ಟೇಟ್ಮೆಂಟ್ಗಳನ್ನ ಅಧ್ಯಯನ ಮಾಡೋಣ. ಖಿಲ್ಜಿ ಸಂತತಿಯನ್ನು ಜಲಾಲುದ್ದೀನನು ಸ್ಥಾಪಿಸಿದನು. ಇದು ಏನಪ್ಪಾ ಅಂದ್ರೆ ಈ ಹೇಳಿಕೆ ರೈಟ್ ಆಗಿದೆ. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರಪ್ಪ ಅಂದ್ರೆ ಜಲಾಲುದ್ದೀನ್ ಬರ್ತಾನೆ. ನೆಕ್ಸ್ಟ್, ಅಲ್ಲಾವುದ್ದೀನ್ ಖಿಲ್ಜಿಯು ಮಾರುಕಟ್ಟೆಯ ನಿಯಂತ್ರಣಕ್ಕಾಗಿ ಸಹನಾ ಇ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಕ ಮಾಡಿದನು. ಇದು ಸಹ ಏನಪ್ಪಾ ಅಂದ್ರ ರೈಟ್ ಆಗಿದೆ. ಈಗ ಆಲ್ರೆಡಿ ಸಹನಾ ಇ ಮಂಡಿ ಎಂಬುದು ಏನಪ್ಪಾ ಅಂದ್ರೆ TET 2019ರಲ್ಲಿ ಏನಪ್ಪಾ ಅಂದ್ರೆ ಕೇಳಿದಾನ. ಒಂದ್ಸಲ ಪ್ರಶ್ನೆ ಪತ್ರಿಕೆ ಅಂತ TET ಕೇಳಿದ ನೋಡು. ಸಹನಾ ಇ ಮಂಡಿ ವಿಷಯದ ಮೇಲೆ 2019ರಲ್ಲಿ ನಡೆದಂತ TET ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂದ್ರೆ ಅಲ್ಲಿ ಕೇಳಿದ್ದ. ಅದು ಏನಪ್ಪಾ ಅಂದ್ರೆ ರೈಟ್ ಆಗಿದೆ. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್, ಕುದುರೆಗೆ ಮುದ್ರೆ ಹಾಕುವ ಪದ್ಧತಿಗೆ ಉಲಿಯಾ ಪದ್ಧತಿ ಎಂದು ಕರೆಯಲಾಯಿತು. ಈ ಸ್ಟೇಟ್ಮೆಂಟ್ ಏನಾಗಿದಪ್ಪ ಅಂದ್ರೆ ಆಗ್ಯದ. ಯಾಕಂದ್ರೆ ಕುದುರೆಗೆ ಮುದ್ರೆ ಹಾಕುವ ಪದ್ಧತಿಗೆ ದಾಗ್ ಎಂಬ ಪದ್ಧತಿ ಅಂತ ಏನಪ್ಪ ಅಂದ್ರೆ ಕರಿತಿದ್ರು. ಏನಂತ ಕರಿತಿದ್ರನ್ನ ದಾಗ್ ಪದ್ಧತಿ ಅಂತ ಏನಪ್ಪ ಅಂದ್ರೆ ಕರಿತಿದ್ರು. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗಿದೆಪ್ಪ ಅಂದ್ರೆ ರಾಂಗ್. ನೆಕ್ಸ್ಟ್ 4th ಸ್ಟೇಟ್ಮೆಂಟ್ ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು. ಇದು ಸಹ ಏನಾಗಿದಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ. ಇಲ್ಲಿ ಕೊಟ್ಟಂತ ಹೇಳಿಕೆಗಳಲ್ಲಿ 3 ಹೇಳಿಕೆಗಳು ಏನಾಗಿದಪ್ಪ ಅಂದ್ರೆ ಸರಿಯಾಗಿ. ಹಾಗಾಗಿ 3rd ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ನೋಡು, ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆಗೆ ಸಂಬಂಧಿಸಿದಂತ ಒಂದು ಇಮೇಜ್ ಏನಪ್ಪಾ ಅಂದ್ರೆ ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ ಇವನೇ ಏನಪ್ಪಾ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಈತ ಏನಪ್ಪಾ ಅಂದ್ರ ಜಲಾಲುದ್ದೀನ್. ಇದು ಖಿಲ್ಜಿ ಮನೆತನದ ಏನಪ್ಪಾ ಅಂದ್ರ ಭೂಪ್ರದೇಶ. ಇಷ್ಟು ಏನಿದಲ್ಲ ಇದು ಖಿಲ್ಜಿ ಮನೆತನದ ಭೂಪ್ರದೇಶ ಆಗಿದೆ. ನೆಕ್ಸ್ಟ್, ಖಿಲ್ಜಿ ಮನೆತನ ಎಲ್ಲಿಂದ ಇಲ್ತಾನಂದ್ರ 1290ರಿಂದ 1320ರವರೆಗೆ ಏನಪ್ಪಾ ಅಂದ್ರ ಆಡಳಿತ ಮಾಡ್ತದ. ಗುಲಾಮಿ ಮನೆತನ 1206ರಿಂದ ಪ್ರಾರಂಭವಾಗಿ 1290ವರೆಗೆ ಆಡಳಿತ ಮಾಡ್ತದ. ಇದ್ರ ಮುಂದುವರೆದ ಮನೆತನ ಯಾವ್ದಪ್ಪ ಅಂದ್ರ ಖಿಲ್ಜಿ ಮನೆತನ ಬರ್ತದ. ಖಿಲ್ಜಿ ಮನೆತನದ ಸ್ಥಾಪಕ ದೊರೆ ಯಾರಪ್ಪ ಅಂದ್ರ ಜಲಾಲುದ್ದೀನ್ ಬರ್ತಾನ. ಈತ ಕ್ಷೇಮ ಉಳ್ಳವ ಮತ್ತು ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದ. ಯಾರು? ಜಲಾಲುದ್ದೀನ್. ನೋಡ್ರಿ, ಈ ಜಲಾಲುದ್ದೀನ್ ಏನ್ ಮಾಡ್ತಾನಪ್ಪ ಅಂದ್ರ ದೆಹಲಿಯಲ್ಲಿ ಗುಲಾಮಿ ಮನೆತನ ಅವನೇನ್ ಅಂತಾರೆ ಏನ್ ಮಾಡ್ತಾನಪ್ಪ ಅಂದ್ರೆ ಖಿಲ್ಜಿ ಮನೆತನವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಆತ ಸ್ಥಾಪನೆ ಮಾಡ್ತಾನೆ. ಈತ ಏನ್ ಮಾಡ್ತಾನ? ಕೈಕೂಬಾದ್, ಯಾರ್ಬಾದ್
ಕೈಕು ಬಾದನ ಏನ್ ಮಾಡ್ತಾನಪ್ಪ ಅಂದ್ರ ಕೊಲೆ ಮಾಡಿ ಖಿಲ್ಜಿ ಸಂತತಿಯನ್ನು ಯಾರು ಸ್ಥಾಪನೆ ಮಾಡ್ತಾನಪ್ಪ ಅಂದ್ರ ಜಲಾಲುದ್ದೀನ ಸ್ಥಾಪನೆ ಮಾಡ್ತಾನೆ. ನಿಮ್ಗೊಂದು ಇಲ್ಲಿ ಪ್ರಶ್ನೆ ಕೇಳಿದ್ರು, ಗುಲಾಮಿ ಮನೆತನದ ಕೊನೆಯ ದೊರೆ ಯಾರು ಅಥವಾ ಕೊನೆಯ ಸುಲ್ತಾನ್ ಯಾರು ಅಂತ ಪ್ರಶ್ನೆ ಕೇಳಿದಾಗ ಯಾರು ಅಂತ ಹೇಳ್ಬೇಕು? ಕೈಕೂಬಾದ್ ಅಂತ ಹೇಳ್ಬೇಕು. ಕೈಕೂಬಾದನ ಕೊಂದು ಖಿಲ್ಜಿ ಮನೆತನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಜಲಾಲುದ್ದೀನ್ ಬರ್ತಾನ. ನೆಕ್ಸ್ಟ್ ಈ ಅಲ್ಲಾವುದ್ದೀನ್ ಖಿಲ್ಜಿ ನೋಡ್ರಿ, ಈ ಖಿಲ್ಜಿ ಮನೆತನದೊಳಗೆ ಜಲಾಲುದ್ದೀನ್ ಬರ್ತಾನ. ಅವನ ನಂತರ ಯಾರಪ್ಪ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನ. ಈ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಬಾಲ್ಯದಲ್ಲಿ ತನ್ನ ಸ್ವಂತ ತಂದೆ ತಾಯಿಗಳನ್ನ ಆತ ಕಳೆದುಕೊಂಡಿರ್ತಾನ. ಆತ ಕಳೆದುಕೊಂಡ ನಂತರ ಜಲಾಲುದ್ದೀನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಸಾಕು ಮಗ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನ, ಸ್ವಂತ ತನ್ನ ಮಗನಂತೆ ಏನಪ್ಪಾ ಅಂದ್ರ ಸಾಕ್ತಾನ. ನೆಕ್ಸ್ಟ್ ಕೊನೆಗೆ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಆತನನ್ನೇ ಕೊಲೆ ಮಾಡಿ ಏನಪ್ಪಾ ಅಂದ್ರ ಖಿಲ್ಜಿ ಸಂತಿಯ ಅಧಿಕಾರವನ್ನು ವಹಿಸ್ಕೊಳ್ತಾನ. ಇನ್ನ ಅಲ್ಲಾವುದ್ದೀನ್ ಖಿಲ್ಜಿ ಬಾಲ್ಯ ಜೀವನದ ಬಗ್ಗೆ ನಾವು ತಿಳ್ಕೋದಾದ್ರ ಈತ ಜಲಾಲುದ್ದೀನನ ಆಶ್ರಯದಲ್ಲಿ ಬೆಳೆದ. ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಯಾರ ಆಶ್ರಯದಲ್ಲಿ ಬೆಳೆದಪ್ಪ ಅಂದ್ರ ಆತ ಜಲಾಲುದ್ದೀನ್ ಆಶ್ರಯದಲ್ಲಿ ಬೆಳೆದ. ಈತ ಶೂರನಾಗಿದ್ದ ಮತ್ತು ರಾಜ್ಯಪಾಲನಾಗಿ ಮತ್ತು ದಂಡನಾಯಕನಾಗಿ ಕಾರ್ಯವನ್ನು ನಿರ್ವಹಿಸಿದ. ದಂಡನಾಯಕನಾದ ಅಲ್ಲಾವುದ್ದೀನ್ ಖಿಲ್ಜಿ ಮಾಳ್ವಾ, ಬಿಲ್ಸಾ ಮತ್ತು ದೇವಗಿರಿಯ ಮೇಲೆ ದಾಳಿ ಮಾಡಿ ಅಲ್ಲಿ ಅಪಾರವಾದ ಸಂಪತ್ತನ್ನು ಆತ ಕೊಳ್ಳೆ ಹೊಡಿತಾನೆ. ಈ ದೇವಗಿರಿಯ ಮೇಲೆ ಏನಪ್ಪಾ ಅಂದ್ರೆ ದಾಳಿ ಮಾಡಿದಾಗ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ ಅಪಾರವಾದ ಸಂಪತ್ತನ್ನು ಕೊಳ್ಳೆ ಹೊಡಿತಾನ. ಅಲ್ಲಿಯ ಸಂಪತ್ತನ್ನು ನೋಡಿ ಆತ ವ್ಯಾಮೋಹಗೊಂಡು ತನ್ನ ಸ್ವಂತ ಪೋಷಕನಾದಂತ ಜಲಾಲುದ್ದೀನನ ಅಧಿಕಾರದ ವ್ಯಾಮೋಹ ಮತ್ತು ಸಂಪತ್ತಿನ ವ್ಯಾಮೋಹದಿಂದಾಗಿ ಆತ ಏನ್ ಮಾಡ್ತಾನಂತ ತನ್ನ ಪೋಷಕನಾದಂತ ಜಲಾಲುದ್ದೀನನ್ನು ಕೊಲೆ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಅಧಿಕಾರಕ್ಕೆ ಬರ್ತಾನ. ಇನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಬಿರುದು ಯಾವ್ದಪ್ಪ ಅಂದ್ರ ಸಿಕಂದರ್ ಐ ಸಾನಿ ಅನ್ನೋದು. ಸಿಕಂದರ್ ಐ ಸಾನಿ ಅನ್ನೋದು ಏನಪ್ಪಾ ಅಂದ್ರ ಆತನ ಬಿರುದಾಗಿತ್ತು. ಸಿಕಂದರ್ ಐ ಸಾನಿ ಅಂದ್ರೆ ಏನಪ್ಪಾ ಅಂದ್ರ ಎರಡನೇ ಅಲೆಕ್ಸಾಂಡರ್ ಅಂತ ಕರೀತಾರ. ಯಾಕಂದ್ರ ಯಾಕೆ ಅಲೆಕ್ಸಾಂಡರ್ ವಿಶ್ವವನ್ನು ಗೆಲ್ಲಬೇಕಂತ ಬಯಕೆಯನ್ನು ಹೊಂದಿದ್ದಲ್ಲ, ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಸಹ ಏನಪ್ಪಾ ಅಂದ್ರ ವಿಶ್ವವನ್ನು ಗೆಲ್ಲಬೇಕನ್ನೋ ಉದ್ದೇಶದಿಂದ ಏನಪ್ಪಾ ಅಂದ್ರ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದ. ಅದ್ರ ಸಲುವಾಗಿ ಆತನ ಏನಪ್ಪಾ ಅಂದ್ರ ಎರಡನೇ ಅಲೆಕ್ಸಾಂಡರ್ ಅಂತ ಕರೀತಾರೆ. ನೆಕ್ಸ್ಟ್ 149ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ದರು? ಎ ಆಪ್ಷನ್ ನುಸ್ರತ್ ಖಾನ್, ಬಿ ಆಪ್ಷನ್ ಮಲ್ಲಿಕ್ ಕಾಫರ್, ಸಿ ಆಪ್ಷನ್ ಕುತುಬುದ್ದೀನ್ ಮುಬಾರಕ್, ಡಿ ಆಪ್ಷನ್ ಖುಸ್ರೋ. ಇದಕ್ಕೆ ರೈಟ್ ಆನ್ಸರ್ ಬಂದೇನಪ್ಪ ಅಂದ್ರೆ ಬಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂದ್ರ ಮಲ್ಲಿಕ್ ಕಾಫರ್. ಇಲ್ಲಿ ಅದನ್ನಲ್ಲ, ಇವನೇ ಏನಪ್ಪಾ ಅಂದ್ರ ಮಲ್ಲಿಕ್ ಕಾಫರ್. ಈತ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದ. ಈತ ಅಲ್ಲಾವುದ್ದೀನ್ ಖಿಲ್ಜಿ, ಈತ ಏನಪ್ಪಾ ಅಂದ್ರ ಮಲ್ಲಿಕ್ ಕಾಫರ್. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ನೋಡ್ರಿ. ಅಲ್ಲಾವುದ್ದೀನ್ ಖಿಲ್ಜಿಯು ಮಂಗೋಲರ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದನು. ನೆಕ್ಸ್ಟ್ ಉತ್ತರ ಮತ್ತು ದಕ್ಷಿಣ ಭಾರತದ ರಾಜ್ಯರನ್ನು ಸೋಲಿಸಿ ಆತ ಅಪಾರವಾದ ಸಂಪತ್ತನ್ನು ಲೂಟಿ ಮಾಡಿದನು. ಈತ ವಾಘೇಲಾ ವಂಶದ ರಜಪೂತ ದೊರೆ ಇಮ್ಮಡಿ ಕರ್ಣದೇವ, ರಣತಂಬೋರದ ಅಮೀರ ದೇವ, ಚಿತ್ತೋರದ ರಾಜ ಭೀಮಸಿಂಗನನ್ನು ಸೋಲಿಸಿದ. ಅಲ್ಲಾವುದ್ದೀನ್ ಖಿಲ್ಜಿ ಯಾರನ್ನು ಸೋಲಿಸ್ತಾನ ನೋಡ್ರಿ? ವಾಘೇಲಾ ವಂಶದ ರಜಪೂತ ದೊರೆ ಇಮ್ಮಡಿ ಕರ್ಣದೇವನನ್ನು ಸೋಲಿಸ್ತಾನ, ರಣತಂಬೋರದ ಅಮೀರ ದೇವನನ್ನು ಸೋಲಿಸ್ತಾನ, ಚಿತ್ತೋರದ ರಾಜ ಭೀಮಸಿಂಗನನ್ನು ಏನಪ್ಪಾ ಅಂದ್ರೆ ಈತ ಸೋಲಿಸ್ತಾನ. ನೆಕ್ಸ್ಟ್ ಈತನ ದಂಡನಾಯಕನಾದ ಮಲ್ಲಿಕ್ ಕಾಫರ್ ಏನಪ್ಪಾ ಅಂದ್ರ ದಕ್ಷಿಣ ಭಾರತ ದಂಡಯಾತ್ರೆ ನಾಯಕತ್ವವನ್ನು ವಹಿಸಿಕೊಳ್ತಾನ. ಇನ್ನ ಉತ್ತರ ಭಾರತ ದಂಡಯಾತ್ರೆ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ರಪ್ಪ ಅಂದ್ರ ನುಸ್ರತ್ ಖಾನ್. ನೋಡ್ರಿ, ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳಲ್ಲಿ ಎರಡು ಬರ್ತವೆ. ಒಂದು ದಕ್ಷಿಣ ಭಾರತದ ದಂಡಯಾತ್ರೆಗಳು, ಒಂದು ಉತ್ತರ ಭಾರತದ ದಂಡಯಾತ್ರೆ. ಈ ಉತ್ತರ ಭಾರತದ ದಂಡಯಾತ್ರೆ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ರು? ನುಸ್ರತ್ ಖಾನ್ ವಹಿಸಿಕೊಂಡಿದ್ದ. ಇನ್ನ ದಕ್ಷಿಣ ಭಾರತದ ದಂಡಯಾತ್ರೆ ನಾಯಕತ್ವ ಯಾರು ವಹಿಸಿಕೊಂಡಿದ್ರು? ಮಲ್ಲಿಕ್ ಕಾಫರ್ ಏನ್ ಮಾಡಿದಪ್ಪ ಅಂದ್ರ ಆತ ವಹಿಸಿಕೊಂಡಿದ್ದ. ನೆಕ್ಸ್ಟ್ ಇದು ದೇವಗಿರಿಯ ಕೋಟೆ. ಏನು ದೇವಗಿರಿಯ ಕೋಟೆ ಮೇಲೆ ದಾಳಿ ಮಾಡಿದಾಗ ಅಲ್ಲಾವುದ್ದೀನ್ ಖಿಲ್ಜಿಗೆ ಅಪಾರವಾದ ಸಂಪತ್ತಲ್ಲಿ ದೊರೆಯುತ್ತದ. ಆ ಸಂಪತ್ತಿನಿಂದ ವ್ಯಾಮೋಹಗೊಂಡಿಗೆ ಶಾತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಸ್ವಂತ ಪೋಷಕನಾದಂತ ಜಲಾಲುದ್ದೀನ್ ಅನ್ನ ಏನಪ್ಪಾ ಅಂದ್ರ ಕೊಲೆ ಮಾಡ್ತಾನ. ಅದು ಸಂಧಾನದ ರೀತಿಯಲ್ಲಿ ಕರೆಸಿಗೆಸಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಕೊಲೆ ಮಾಡ್ತಾನ. ಮುಂದಿನ ಉನ್ನತ ಹಂತದ ತರಗತಿಗಳು ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಏನಪ್ಪಾ ಅಂದ್ರ ಅಲ್ಲಿರುವಂತ ವಿಷಯಗಳನ್ನ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗಿಂದ ಏನಪ್ಪಾ ಅಂದ್ರ ಪ್ರೈಮರಿ ಪುಸ್ತಕದಲ್ಲಿ ಎಷ್ಟು ಮಾಹಿತಿ ಇದೆ ಅಷ್ಟನ್ನು ಮಾತ್ರ ನಿಮಗೆ ಹೇಳಿಕೊಡುವಂತ ಒಂದು ಕೆಲಸವನ್ನ ಏನಪ್ಪಾ ಅಂದ್ರೆ ಇಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಮಲ್ಲಿಕ್ ಕಾಫರ್ ಬಗ್ಗೆ ತಿಳ್ಕೊಳ್ಳೋಣ. ಮಲ್ಲಿಕ್ ಕಾಫರ್ ಏನಪ್ಪಾ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ.
ಈತ ಟ್ರಾನ್ಸ್ಜೆಂಡರ್ ಆಗಿದೆ, ಈತ ಏನಾಗಿದೆ, ಈತ ಟ್ರಾನ್ಸ್ಜೆಂಡರ್. ನಮ್ಮ ಇದ್ರೊಳಗೆ ನಮ್ಮ ಭಾಷೆದೊಳಗೆ ಹೇಳ್ಬೇಕಂದ್ರೆ ನಾವೇನಪ್ಪ ಅಂದ್ರೆ ಚಕ್ಕ ಅಂತ ಹೇಳ್ತೀವಲ್ಲ ಆ ತರ ಏನಪ್ಪ ಅಂದ್ರೆ ಮಲ್ಲಿಕ್ ಕಾಫರ್ ಆಗಿದ್ದ, ಇದೇನ ಟ್ರಾನ್ಸ್ಜೆಂಡರ್ ಆಗಿದ್ದ. ಮತ್ತೆ ಅಲ್ಲಾವುದ್ದೀನ್ ಖಿಲ್ಜಿ ದಂಡ ನಾಯಕನು ಏನಪ್ಪ ಅಂದ್ರೆ ಆಗಿದ್ದ. ಈತನ ಏನಪ್ಪ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಭಾರತ ರಾಜ್ಯವನ್ನು ಸೃಷ್ಟಿಸಿ ಅಪಾರವಾದ ಸಂಪತ್ತನ್ನು ಲೂಟಿ ಮಾಡಿದನು. ಯಾರಪ್ಪ ಅಂದ್ರೆ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತ ನಾಯಕತ್ವವನ್ನು ವಹಿಸಿಕೊಂಡಿದ್ದ. ಆದ್ರೆ ಉತ್ತರ ಭಾರತ ದಂಡಯಾತ್ರೆಯಲ್ಲಿ ಏನಪ್ಪ ಅಂದ್ರೆ ಈತ ಅಲ್ಲಾವುದ್ದೀನ್ ಖಿಲ್ಜಿಗೆ ಅಪಾರವಾದ ಏನಪ್ಪ ಅಂದ್ರೆ ಸಹಾಯವನ್ನು ಮಾಡ್ತಾನ. ನೆಕ್ಸ್ಟ್ ಇದು ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಪಟ್ಟಂತ ಆಗ್ಯದ. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ಮೂರನೇ ಮಗನಾದಂತ ಕುತುಬುದ್ದೀನ್ ಮುಬಾರಕ್ 4 ವರ್ಷ ಅಧಿಕಾರ ನಡೆಸಿ ಖುಸ್ರೋ ಎಂಬ ಸೈನಿಕನಿಂದ ಕೊಲೆಯಾದ. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯ ಮೂರನೇ ಮಗ ಯಾರಪ್ಪ ಅಂದ್ರ ಕುತುಬುದ್ದೀನ್ ಮುಬಾರಕ್ ಅಂತ ಬರ್ತಾನ. ಈತ 4 ವರ್ಷ ಅಧಿಕಾರವನ್ನು ನಡೆಸಿ ಖುಸ್ರೋ ಎಂಬ ಸೈನಿಕನಿಂದ ಏನಾಗ್ತಾನಪ್ಪ ಅಂದ್ರ ಆತ ಕೊಲೆ ಆಗ್ತಾನ. ಏನಾಗ್ತಾನ? ಕೊಲೆ ಆಗ್ತಾನ. ಆ ಖುಸ್ರೋ ಏನಪ್ಪಾ ಅಂದ್ರ ಖಿಲ್ಜಿ ಮನೆತನದ ಕೊನೆಯದ. ಗುಲಾಮಿ ಮನೆತನದ ಕೊನೆಯದವ್ರು ಯಾರು ಹೇಳ್ರಿ ನೋಡೋಣ? ಕೈಕೂಬಾದ್ ಬರ್ತಾನ. ಅದೇ ರೀತಿಯ ಖಿಲ್ಜಿ ಮನೆತನದ ಕೊನೆಯ ದೊರೆ ಯಾರಪ್ಪ ಅಂದ್ರ ಖುಸ್ರೋ ಬರ್ತಾನ. ಇನ್ನ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಲ್ಲ. ಮಲ್ಲಿಕ್ ಕಾಫರ್ ಏನ್ ಮಾಡಿದೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯ ಮನೆತನಗಳ ಮೇಲೆ ದಾಳಿ ಮಾಡಿದ ಅನ್ನೋದು ಏನಪ್ಪ ಅಂದ್ರೆ ನೋಡೋಣ. ಈತ ನೋಡ್ರಿ ಯಾರಂದ್ರ ಮಲ್ಲಿಕ್ ಕಾಫರ್ ಮಹಾರಾಷ್ಟ್ರದ ಯಾದವರ ರಾಜಧಾನಿಯಾದ ದೇವಗಿರಿ ಮೇಲೆ ದಾಳಿ ಮಾಡ್ತಾನಂತ. ನೆಕ್ಸ್ಟ್ ತೆಲಂಗಾಣದ ಕಾಕತೀಯರ ರಾಜಧಾನಿ ವಾರಂಗಲ್ ಮೇಲೆ ದಾಳಿ ಮಾಡ್ತಾನ. ಕರ್ನಾಟಕದಲ್ಲಿ ವಿಶೇಷವಾಗಿ ಹೊಯ್ಸಳರ ರಾಜಧಾನಿ ಆದಂತ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡ್ತಾನ. ಇನ್ನ ತಮಿಳುನಾಡಿನ ಪಾಂಡ್ಯರ ರಾಜಧಾನಿಯಾದ ಮಧುರೈ ಮೇಲೆ ಏನಪ್ಪ ಅಂದ್ರೆ ಈತ ದಾಳಿ ಮಾಡ್ತಾನೆ. ಇವುಗಳ ಮೇಲೆ ದಾಳಿ ಮಾಡಿ ಇಲ್ಲಿ ತಾನು ಗೆದ್ದಂತ ಪ್ರದೇಶಗಳನ್ನು ವಶಪಡಿಸಿಕೊಳ್ಳದೆ ಅಲ್ಲಿರುವ ಸಂಪತ್ತನ್ನು ಮಾತ್ರ ಏನ್ ಮಾಡ್ತಾನಪ್ಪ ಅಂದ್ರ ಮಲ್ಲಿಕ್ ಕಾಫರ್ ಲೂಟಿ ಮಾಡ್ತಾನೆ. ಇದನ್ನ ಆಲ್ರೆಡಿ ಏನಪ್ಪ ಅಂದ್ರೆ SDA ಕೇಳಿದ ನೋಡ್ರಿ ಪ್ರಶ್ನೆ 2015 ಏನಪ್ಪ ಅಂದ್ರೆ ಕೇಳಿದನ. ಇವು ರಾಜ್ಯಗಳನ್ನ ಏನಪ್ಪ ಅಂದ್ರೆ ಹೊಂದಿಸಿ ಬರೆಯೋದಕ್ಕೆ ಏನ್ ಮಾಡಿದಪ್ಪ ಅಂದ್ರೆ ಅಲ್ಲಿ ಕೇಳಿದ್ದ. ಎಷ್ಟ್ರಾಗ 2015 SDA ಪ್ರಶ್ನೆ ಪತ್ರಿಕೆ ಒಳಗೆ ಈ ಪ್ರಶ್ನೆ ಈ ವಿಷಯದ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆ ಅದು. ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆಗೊಂಡಾಗ ಯಾದವರನ್ನ ಸೋಲಿಸ್ತಾನ. ಯಾದವರ ರಾಜಧಾನಿ ಯಾವ್ದಂದ್ರೆ ದೇವಗಿರಿ ಆಗ್ಯದ. ನೆಕ್ಸ್ಟ್ ಕಾಕತೀಯರನ್ನ ಸೋಲಿಸ್ತಾನ. ಕಾಕತೀಯರ ರಾಜಧಾನಿ ಯಾವ್ದಂದ್ರ ವಾರಂಗಲ್ ಆಗ್ಯದ. ಇನ್ನ ಹೊಯ್ಸಳರನ್ನ ಸೋಲಿಸ್ತಾನ. ಆತ ಹೊಯ್ಸಳ ರಾಜಧಾನಿ ಅಪ್ಪ ದ್ವಾರ ಸಮುದ್ರ ಬರ್ತದ. ಇನ್ನ ಪಾಂಡ್ಯರನ್ನ ಸೋಲಿಸ್ತಾನ. ತಮಿಳುನಾಡಿನ ಪಾಂಡ್ಯರನ್ನ ಸೋಲಿಸ್ತಾನ ಮಧುರೈ. ಇದು ಏನಪ್ಪ ಅಂದ್ರ PSI ಪ್ರಶ್ನೆ ಪತ್ರಿಕೆ ಕೇಳಿದ ನೋಡ್ರಿ. ಏನು ಮಧುರೈ ಪಾಂಡ್ಯರ ರಾಜಧಾನಿ ಯಾವ್ದಂತ ಏನಪ್ಪ ಅಂದ್ರ ಕೇಳಿದಾನ. ಅವರ ಲಾಂಛನಗಳ ಏನಪ್ಪ ಅಂದ್ರೆ ಕೇಳಿದಾನ. ಸಾಕಷ್ಟು ವಿಷಯಗಳು ಅದ್ರ ಸಲುವಾಗಿ ಬೇಸಿಕ್ ಇನ್ಫಾರ್ಮೇಶನ್ ಇರಲಿ ಅನ್ನೋಗೋಸ್ಕರ ಏನಪ್ಪ ಅಂದ್ರ ಸಂಪೂರ್ಣವಾಗಿ ಪ್ರಾಥಮಿಕ ಹಂತದಲ್ಲಿ ಇರುವಂತ ಮಾಹಿತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವ ಅಭ್ಯರ್ಥಿಗಳ ಅನುಕೂಲ ಅಲ್ಲ ಅನ್ನೋ ಉದ್ದೇಶದಿಂದ ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದ್ರ ಪ್ರಾಥಮಿಕ ಹಂತದ ಪಠ್ಯ ಪುಸ್ತಕದಲ್ಲಿ ಬರುವಂತ ಮಾಹಿತಿ ಏನಪ್ಪ ಅಂದ್ರ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನು ಏನಪ್ಪ ಅಂದ್ರ ಸೇರನ್ನ ಮಾಡ್ತಿದ್ದೀವಿ. ನೆಕ್ಸ್ಟ್ 150ನೇ ಪ್ರಶ್ನೆ. ಹುಲಿಯಾ ಎಂದರೆ ನೋಡ್ರಿ. ಎ ಆಪ್ಷನ್ ಕುದುರೆಗೆ ಮುದ್ರೆ ಹಾಕುವ ಪದ್ಧತಿ. ಬಿ ಆಪ್ಷನ್ ಇದು ಪ್ರತಿಯೊಬ್ಬ ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ವಿವರ ನೀಡುವ ದಾಖಲೆಯ ಪುಸ್ತಕ. ಸಿ ಆಪ್ಷನ್ ತೆರಿಗೆಯ ಸುಧಾರಣೆಯ ಪದ್ಧತಿಯಾಗಿದೆ. ಡಿ ಆಪ್ಷನ್ ರಾಜನು ಕಾಡಿನಲ್ಲಿ ಭೇಟಿ ಆಡುತ್ತಿದ್ದ ಹುಲಿಗಳ ಬಗ್ಗೆ ದಾಖಲೆ ನೀಡುವ ಪುಸ್ತಕವಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಬಿ ಆಪ್ಷನ್ ಏನಾಗ್ತದ ರೈಟ್ ಆನ್ಸರ್. ಹುಲಿಯಾ ಎಂದರೆ ಏನಪ್ಪಾ ಅಂದ್ರ ಇದು ಪ್ರತಿಯೊಬ್ಬ ಸೈನಿಕ ಹಾಗೂ ಕುದುರೆಗಳ ಬಗ್ಗೆ ವಿವರ ನೀಡುವ ಒಂದು ದಾಖಲೆ ಪುಸ್ತಕ. ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಪದ್ಧತಿಯನ್ನು ಜಾರಿಗೆ ತರ್ತಾನ. ಹುಲಿಯ ಪದ್ಧತಿ. ಹುಲಿಯ ಪದ್ಧತಿ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರ ಪ್ರತಿಯೊಬ್ಬ ಸೈನಿಕನ ದೇಹದ ಗುರುತುಗಳಾಗಿರ್ಬೋದು, ಮುಖಚೇಹರೆಗಳಾಗಿರ್ಬೋದು, ಕುದುರೆ ಬಗ್ಗೆ ಸಂಪೂರ್ಣವಾದ ಪುಸ್ತಕ ಏನಪ್ಪಾ ಅಂದ್ರ ಬರೆದಿಡುವಂತ ವ್ಯವಸ್ಥೆಯನ್ನು ಏನಪ್ಪಾ ಅಂದ್ರ ಆ ಒಂದು ದಾಖಲೆ ಪುಸ್ತಕ ಏನಪ್ಪಾ ಅಂದ್ರ ಆಗಿತ್ತು. ಇನ್ನ ಕುದುರೆಗೆ ಮುದ್ರೆ ಹಾಕುವ ಪದ್ಧತಿ ದಾಗ್ ಅಂತ ಆಲ್ರೆಡಿ ಏನಪ್ಪಾ ಅಂದ್ರ ನಿಮಗ ಹೇಳಿದೀನಿ. ಇನ್ನ ತೆರಿಗೆ ಸುಧಾರಣಾ ಪದ್ಧತಿ ಇಲ್ಲಿ ಏನಪ್ಪಾ ಅಂದ್ರ ಬಂದೋಬಸ್ತ್ ಪದ್ಧತಿ ಅಂತ ಬರ್ತದೆ. ತೆರಿಗೆ ಸುಧಾರಣೆ ಏನಪ್ಪಾ ಅಂದ್ರ ಬಂದೋಬಸ್ತ್ ಅಂತ ಏನಪ್ಪಾ ಅಂದ್ರ ಬರ್ತದೆ. ನೆಕ್ಸ್ಟ್ ಇದು ಏನಪ್ಪಾ ಅಂದ್ರ ಈ ರೀತಿ ಏನಪ್ಪಾ ಅಂದ್ರ ಇಲ್ಲ. ರಾಜನು ಕಾಡಿನಲ್ಲಿ ಭೇಟಿ ಆಡ್ತದ ಹುಲಿಗಳ ಬಗ್ಗೆ ದಾಖಲೆ ನೀಡುವ ಪುಸ್ತಕ ಇದಂದ್ರೆ ಇದು ಒಂದು ಸಂಪೂರ್ಣವಾಗಿ ರಾಂಗ್. ಇತಿಹಾಸದೊಳಗೆ ಈ ತರ ಏನಪ್ಪ ಅಂದ್ರೆ ಇಲ್ಲ. ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಆಗಲಿ ಅನ್ನೋ ಸಲುವಾಗಿ ಏನ್ ಮಾಡಿದೀನಪ್ಪ ಅಂದ್ರೆ ಈ ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದೀನಿ. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದ ಬಗ್ಗೆ ತಿಳ್ಕೊಂಡು ಆತನ ಬಾಲ್ಯದ ಬಗ್ಗೆ ಈಗ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿದೀವಿ. ಖಿಲ್ಜಿ ಮನೆತನ ಸ್ಥಾಪಕ ಯಾರು, ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿ ಬಾಲ್ಯದ ಬಗ್ಗೆ, ನೆಕ್ಸ್ಟ್ ಖಿಲ್ಜಿ ಮನೆತನದ ಪ್ರಸಿದ್ಧ ದೊರೆ ಯಾರು, ಅಲ್ಲಾವುದ್ದೀನ್ ಖಿಲ್ಜಿ ಮನೆತನದ ಪ್ರಸಿದ್ಧ ದೊರೆ ಯಾರು, ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತದ ಬಗ್ಗೆ ನಾವು ಏನಪ್ಪ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳು ಏನಪ್ಪ ಅಂದ್ರೆ ಜಾರಿಗೆ ತಂದಾತ.
ಈತನ ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದು ಮಾಡಿದ್ರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಟುಕೊಂಡು ಸಾಕಷ್ಟು ಬೇರೆ ಏನಪ್ಪ ಅಂದ್ರೆ ಪರೀಕ್ಷೆಗಳಿಂದ ಯಾವ ದೆಹಲಿ ಸುಲ್ತಾನನು ಇನಾಮ್ ಭೂಮಿಯನ್ನು ರದ್ದು ಮಾಡಿದಾನ ಅಂತ ಕೇಳಿದಾನ, ಮದ್ಯಪಾನ, ಮಾದಕ ವಸ್ತುಗಳನ್ನು ಮತ್ತೆ ಪಗಡೆ ಆಟಗಳನ್ನು ನಿಷೇಧ ಮಾಡಿದನ ಅಂತ ನಮಗೆ ಪ್ರಶ್ನೆ ಕೇಳಿದಾನ. ಬಹಳಷ್ಟು ಇಂಪಾರ್ಟೆಂಟ್ ಅಲ್ಲಾವುದ್ದೀನ್ ಖಿಲ್ಜಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಬಹಳಷ್ಟು ಏನಾಗ್ತಾನಪ್ಪ ಅಂದ್ರೆ ಅಂತ ಇಂಪಾರ್ಟೆಂಟ್ ಆಯ್ತಾನ. ನೋಡ್ರಿ, ಈ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಆಡಳಿತ ಅವಧಿಯಲ್ಲಿ ಏನ್ ಮಾಡ್ತಾನ, ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದು ಮಾಡ್ತಾನ, ಮದ್ಯಪಾನವನ್ನ ರದ್ದು ಮಾಡ್ತಾನ. ಯಾವನು ಮದ್ಯಪಾನವನ್ನ ಏನಪ್ಪಾ ಅಂದ್ರ ರದ್ದು ಮಾಡ್ತಾನೆ, ಇಂಪಾರ್ಟೆಂಟ್. ಮಾದಕ ವಸ್ತುಗಳನ್ನು ಮಾರಾಟ, ಪಗಡೆ ಆಟವನ್ನ ಆತ ಏನ್ ಮಾಡ್ತಾನ, ತನ್ನ ಆಡಳಿತ ಅವಧಿಯಲ್ಲಿ ಇವುಗಳನ್ನೆಲ್ಲವನ್ನ ಏನ್ ಮಾಡ್ತಾನ ಆತ ನಿಷೇಧ ಮಾಡ್ತಾನ. ನೆಕ್ಸ್ಟ್ ಸರ್ದಾರರ ಕೂಟ, ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹವನ್ನು ನಿಷೇಧ ಮಾಡ್ತಾನೆ. ನೋಡ, ಅಲ್ಲಾವುದ್ದೀನ್ ಖಿಲ್ಜಿ ಏನೇನ್ ನಿಷೇಧ ಮಾಡ್ತಾನ, ಏನೇನ್ ಮಾಡ್ಕೋರಿ, ಇನಾಮ್ ಭೂಮಿ ನಿಷೇಧ ಮಾಡ್ತಾನ, ಧಾರ್ಮಿಕ ದತ್ತಿಗಳನ್ನು ರದ್ದು ಮಾಡ್ತಾನ, ಸಹಾಯಧನಗಳ ಸರ್ಕಾರದಿಂದ ಸಿಗುತ್ತಿರುವಂತಹ ಸಹಾಯಧನಗಳನ್ನು ರದ್ದು ಮಾಡ್ತಾನ. ತನ್ನ ರಾಜ್ಯದಲ್ಲಿ ಸುವ್ಯವಸ್ಥೆವಾಗಿರ್ಬೇಕು ಆ ದೃಷ್ಟಿಯಿಂದ ಏನ್ ಮಾಡ್ತಾನಪ್ಪ ಅಂದ್ರ ಮದ್ಯಪಾನ ನಿಷೇಧ ಮಾಡ್ತಾನ, ಮಾದಕ ವಸ್ತುಗಳನ್ನ ಏನಪ್ಪಾ ಅಂದ್ರ ಮಾರಾಟ ಮಾಡೋದು ನಿಷೇಧ ಮಾಡ್ತಾನ, ಪಗಡೆ ಆಟಗಳನ್ನ ಆಡೋದು, ಜೂಜಾಟ ಅದನ್ನೆಲ್ಲವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಆತ ನಿಷೇಧ ಮಾಡ್ತಾನ. ಅದ್ರ ಜೊತೆಗೆ ಏನಪ್ಪಾ ಅಂದ್ರ ತನ್ನ ಆಡಳಿತದಲ್ಲಿ ಸುಭದ್ರತೆಯನ್ನು ಕಾಪಾಡೋ ದೃಷ್ಟಿಯಿಂದ ಕುತಂತ್ರಿಗಳ ಇದು ಏನಪ್ಪಾ ಅಂದ್ರ ಕುತಂತ್ರಿಗಳಿಂದ ತನ್ನ ಆಡಳಿತಕ್ಕೆ ಆತಂಕ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ತಾನಪ್ಪ ಅಂದ್ರ ಆತ ಸರ್ದಾರರ ಕೂಟವನ್ನ ಇದು ಮಾಡ್ತಾನ, ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭಗಳನ್ನ ರದ್ದು ಮಾಡ್ತಾನ, ಅಂತರ್ಜಾತಿ ವಿವಾಹವನ್ನ ಅಂತ ಏನ್ ಮಾಡ್ತಾನ ಸಂಪೂರ್ಣವಾಗಿ ನಿಷೇಧ ಮಾಡ್ತಾನ. ನೆಕ್ಸ್ಟ್, ಈತ ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆಯನ್ನು ಸಂಗ್ರಹ ಮಾಡಿದನು. ಸೈನಿಕರಿಗೆ ನಗದು ರೂಪದಲ್ಲಿ ವೇತನ ನೀಡಲು ವಜೀರನಿಗೆ ನೀಡಲಾಯಿತು. ಈತ ಸೈನಿಕರಿಗೆ ಏನ್ ಮಾಡಿದಪ್ಪ ಅಂದ್ರ ನಗದು ರೂಪದಲ್ಲಿ, ಹಣದ ರೂಪದಲ್ಲಿ ಏನ್ ಮಾಡಿದಪ್ಪ ಅಂದ್ರ ಆತ ವೇತನವನ್ನು ನೀಡ್ತದ. ಮೊದಲ ಸೈನಿಕರಿಗೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ಭೂಮಿಯನ್ನ ಏನಪ್ಪಾ ಅಂದ್ರ ಅವ್ರಿಗೆ ವೇತನವಾಗಿ ನೀಡ್ತಿದ್ರು. ಆದ್ರೆ ಆತ ಭೂಮಿ ನೀಡುವ ಬದಲಾಗಿ ಆತ ಏನ್ ಮಾಡಿದಪ್ಪ ಅಂದ್ರ ನಗದು ರೂಪದಲ್ಲಿ ವೇತನ ನೀಡುವಂತ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂತಾನ. ಪ್ರತಿಯೊಬ್ಬನ ಸೈನಿಕನ ಹಾಗೂ ಕುದುರೆ ವಿವರಗಳನ್ನ ನೀಡುವ ದಾಖಲೆಗಳನ್ನ ಏನಪ್ಪಾ ಅಂದ್ರ ಇಡಲಾಯ್ತು. ಇಲ್ಲಾಂದ್ರ ತನ್ನ ಆಡಳಿತ ಸೈನಿಕ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರ ಸೈನಿಕರ ಬಗ್ಗೆ ಆಗಿರ್ಬೋದು, ಕುದುರೆ ಬಗ್ಗೆ ಆಗಿರ್ಬೋದು, ಎಲ್ಲ ಅಲ್ಲಿ ಇರುವಂತ ದಾಖಲೆಯನ್ನು ಸಂಗ್ರಹ ಮಾಡಿ ಒಂದು ವ್ಯವಸ್ಥೆಯನ್ನು ಮಾಡಿದ. ಆ ವ್ಯವಸ್ಥೆಯನ್ನು ಏನಂತ ಕರೆದ್ರಪ್ಪ ಅಂದ್ರೆ ಉಲಿಯಾ ಪದ್ಧತಿ ಅಂತ ಕರೆದ್ರು. ಇನ್ನ ಕುದುರೆಗೆ ಮುದ್ರೆ ಹಾಕೋ ಪದ್ಧತಿಗೆ ದಾಗ್ ಅಂತ ಆಲ್ರೆಡಿ ನಿಮಗ್ ಗೊತ್ತಾಗ್ಯದ. ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಏನಂತಂದ್ರ ತುಂಬಾ ದುಃಖಮಯವಾಗಿದ್ದು. ಆತನ ಏನಪ್ಪಾ ಅಂದ್ರ ಮಲ್ಲಿಕ್ ಕಾಫರ್ ಏನ್ ಮಾಡ್ತಾನಪ್ಪ ಅಂದ್ರ ಆತನ ಬಂಧಿಸ್ತಾನ. ಏನ್ ಮಾಡ್ತಾನ ಆತ ಬಂಧಿಸಿ ಏನ್ ಮಾಡ್ತಾನಪ್ಪ ಅಂದ್ರ ಆತನನ್ನ ಅಧಿಕಾರದ ಆಸೆಯಿಂದ ಕೊಲೆ ಮಾಡ್ತಾನೆ. ಯಾರು ಕೊಲೆ ಮಾಡಿದ್ರಪ್ಪ ಅಂದ್ರ ಮಲ್ಲಿಕ್ ಕಾಫರ್. ಈ ಮಲ್ಲಿಕ್ ಕಾಫರ್ ಏನಾಗಿದ್ದಪ್ಪ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ನಿಷ್ಠಾವಂತ ಸೈನಿಕನಾಗಿದ್ದ, ದಂಡನಾಯಕನಾಗಿದ್ದ, ಸೇವಕನಾಗಿದ್ದ, ಮತ್ತ ಅಂತ ಏನ್ ಬಂದ್ರೆ ವಿಶೇಷವಾದ ವ್ಯಕ್ತಿಯಾಗಿದ್ದ ಆತ. ಆದ್ರ ಮಲ್ಲಿಕ್ ಕಾಫರ್ ಅಧಿಕಾರದ ಆಸೆಯಿಂದ ಏನ್ ಮಾಡ್ತಾನಪ್ಪ ಅಂದ್ರ ಈತ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರ ಕೊಲೆ ಮಾಡ್ತಾನೆ. ಏನ್ ಮಾಡ್ತಾನ ಕೊಲೆ ಮಾಡಿ ತಾನು ಸಹ ಮಾಡ್ತಾನಂದ್ರ ಅಧಿಕಾರ ವಹಿಸ್ಕೊಳ್ತಾನ. ಮತ್ತೆ ಅಲ್ಲಿರುವಂತಹ ಸರ್ದಾರರ ವಿರೋಧ ಮಾಡ್ತಾನ. ಈತನ ಏನ್ ಮಾಡ್ತಾನಪ್ಪ ಅಂದ್ರೆ ಕೊನೆಗೆ ಸರಿಯಾಗಿ ಆಡಳಿತವನ್ನು ನಡ್ಸಕ್ ಆಗಂಗಿಲ್ಲ. ಅದನ್ನೆಲ್ಲ ಮುಂದಿನ ಉನ್ನತ ಹಂತದ ತರಗತಿ ಒಳಗೆ ಏನಪ್ಪಾ ಅಂದ್ರ ಅಧ್ಯಯನ ಮಾಡೋಣ. ಈಗ 151ನೇ ಪ್ರಶ್ನೆ ನೋಡ್ರಿ. ಗಿಯಾಸುದ್ದೀನ್ ಕುರಿತು ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಎ ಆಪ್ಷನ್, ತುಘಲಕ್ ಸಂತತಿಯನ್ನು ಗಿಯಾಸುದ್ದೀನನು ಸ್ಥಾಪಿಸಿದನು. ಬಿ ಆಪ್ಷನ್, ದೆಹಲಿ ಬಳಿ ಮೊಹಮ್ಮದ್ ಬಿನ್ ತುಘಲಕನು ತುಘಲಕಾಬಾದ್ ಕೋಟೆಯನ್ನು ಕಟ್ಟಿಸಿದನು. ಸಿ ಆಪ್ಷನ್, ಗಿಯಾಸುದ್ದೀನ್ ಕುದುರೆ ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಪ್ರಾರಂಭಿಸಿದನು. ಇದಕ್ಕೆ ರೈಟ್ ಆನ್ಸರ್ ಬಂದು ಸಿ ಮತ್ತು ಎ ಮಾತ್ರ ಏನಾಗಿದಪ್ಪ ಅಂದ್ರೆ ಸರಿಯಾದ ಹೇಳಿಕೆಗಳು. ಇಲ್ಲಿ ಬಿ ಸ್ಟೇಟ್ಮೆಂಟ್ ಏನಾಗಿದಪ್ಪ ಅಂತ ತಪ್ಪಾಗಿದೆ. ಮೊಹಮ್ಮದ್ ಬಿನ್ ತುಘಲಕನು ತುಘಲಕಾಬಾದ್ ಕೋಟೆಯನ್ನು ಕಟ್ಟಿಸಲಿಲ್ಲ. ಆತ ಈ ತುಘಲಕಾಬಾದ್ ಕೋಟೆಯನ್ನು ಯಾರು ಕಟ್ಟಿಸ್ತಾರಪ್ಪ ಅಂದ್ರ ಗಿಯಾಸುದ್ದೀನ್ ಕಟ್ಟಿಸ್ತಾನೆ. ಯಾರು ಕಟ್ಟಿಸ್ತಾರ? ಗಿಯಾಸುದ್ದೀನ್ ಏನಪ್ಪಾ ಅಂದ್ರೆ ಅದನ್ನ ಕಟ್ಟಿಸ್ತಾನೆ. ಇಲ್ಲಿ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ ಥರ್ಡ್ ಆಪ್ಷನ್ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ. ಇದು ಏನಪ್ಪಾ ಅಂದ್ರ ತುಘಲಕಾಬಾದ್ ಕೋಟೆ. ಇದು ಎಲ್ಲಿದಪ್ಪ ಅಂದ್ರೆ ದೆಹಲಿ ಇಲ್ಲದ. ಎಲ್ಲಿ ಅನ್ನೋದು ದೆಹಲಿ ಇಲ್ಲದ. ನೆಕ್ಸ್ಟ್ ಗಿಯಾಸುದ್ದೀನ್ ಅನ್ನೋ ಬಗ್ಗೆ ನೋಡ್ರಿ. ಈತ ಖಿಲ್ಜಿ ಮನೆತನದ ಕೊನೆಯ ದೊರೆಯಾದ ಖುಸ್ರೋನನ್ನು ಕೊಲೆ ಮಾಡಿ ತುಘಲಕ್ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಕೈಕೂಬಾದನ್ನು ಯಾರು ಕೊಲೆ ಮಾಡಿದ್ರು? ಜಲಾಲುದ್ದೀನ್ ಕೊಲೆ ಮಾಡಿದ. ನೆಕ್ಸ್ಟ್ ಖುಸ್ರೋನನ್ನು ಯಾರು ಕೊಲೆ ಮಾಡ್ತಾರಪ್ಪ ಅಂದ್ರ ಗಿಯಾಸುದ್ದೀನ್ ಏನಪ್ಪಾ ಅಂದ್ರ ಕೊಲೆ ಮಾಡಿ ತುಘಲಕ್ ಮನೆತನವನ್ನು ಆತ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡಿದ. ನೆಕ್ಸ್ಟ್ ದೆಹಲಿ ಸುಲ್ತಾನಲ್ಲಿ ಒಟ್ಟಾರೆ ಏನಪ್ಪಾ ಅಂದ್ರೆ 5 ಮನೆತನಗಳು ಬರ್ತಾವ ಅಂತ ಆಲ್ರೆಡಿ ಫಸ್ಟ್ ಗೆ ಪ್ರಾರಂಭದಲ್ಲಿ ಹೇಳಿದೀನಿ. ಇದರ ದೀರ್ಘಕಾಲ ಆಡಳಿತ ಮಾಡಿದ ಮನೆತನ ಯಾವ್ದಪ್ಪ ಅಂದ್ರ ತುಘಲಕ್ ಮನೆತನ.
ಯಾವ ಮನೆತನ ಬರ್ತದ? ತುಗ್ಲಕ್ ಮನೆತನ ಬರ್ತಾನ. ಈತ ತುಗ್ಲಕ್ ಮನೆತನ ಬರ್ತದ. ತುಗ್ಲಕ್ ಮನೆತನ ಗಿಯಾಸುದ್ದೀನ್ ಏನ್ ಮಾಡ್ತಾನಪ್ಪ ಅಂದ್ರ ರೈತರಿಗೆ ನೀರಾವರಿ ಕಾಲುವೆ ನಿರ್ಮಾಣ ಮಾಡ್ತಾನ. ಭೂಕಂದೆ ಏನಪ್ಪ ಅಂದ್ರ ಕಡಿಮೆ ಮಾಡ್ತಾನ. ಅಲ್ಲಾವುದ್ದೀನ್ ಖಿಲ್ಜಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಜೆಗಳಿಂದ ಏನ್ ಮಾಡಿದಪ್ಪ ಅಂದ್ರ ಆತ ತೆರಿಗೆಗಳನ್ನು ಸಂಗ್ರಹ ಮಾಡಿದ. ಆ ರೀತಿ ಏನ್ ಮಾಡ್ತಾನಪ್ಪ ಅಂದ್ರ ಭೂ ಕಂದಾಯವನ್ನು ಕಡಿಮೆ ಮಾಡ್ತಾನ. ಇನ್ನ ರೈತರಿಗೆ ಏನ್ ಮಾಡ್ತಾನ? ತಕಾವಿ ಸಾಲವನ್ನು ಕೊಡ್ತಾನ. ಈ ಸದ್ ನಾವೆಲ್ಲ ಏನು ಬೆಳೆ ಸಾಲ ಅಂತ ಕರಿತೀವಲ್ಲ ಆ ರೀತಿಯಲ್ಲಿ ಏನಪ್ಪಾ ಅಂದ್ರ ಗಿಯಾಸುದ್ದೀನ್ ಏನ್ ಮಾಡ್ತಾನ? ತಕಾವಿ ಸಾಲವನ್ನು ಏನಪ್ಪಾ ಅಂದ್ರ ಮೊದಲಿಗೆ ಒದಗಿಸ್ತಾನ. ನೆಕ್ಸ್ಟ್ ಈತ ಕುದುರೆ ಮತ್ತು ಕಾಲಾಳುಗಳ ಮೂಲಕ ಏನಪ್ಪಾ ಅಂದ್ರ ಅಂಚೆ ಪದ್ಧತಿಯನ್ನು ಪ್ರಾರಂಭಿಸ್ತಾನ. ದೆಹಲಿ ಬಳಿ ತುಗ್ಲಕ್ ಬಾದ್ ಕೋಟೆಯನ್ನು ಏನಪ್ಪಾ ಅಂದ್ರೆ ಈತ ನಿರ್ಮಿಸ್ತಾನೆ. ಯಾರು ನಿರ್ಮಿಸ್ತದ? ತುಗ್ಲಕ್ ಬಾದ್ ಕೋಟೆನ ಗಿಯಾಸುದ್ದೀನ್. ಕೆಲವರು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ತುಗ್ಲಕ್ ಬಾದ್ ಅಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಬರ್ತಾನಲ್ಲ ಅದನ್ನಂತ ತಿಳ್ಕೊತಾರದ. ಅದು ಏನಪ್ಪಾ ಅಂದ್ರೆ ರಾಂಗ್ ಆಗ್ತದ. ತುಗ್ಲಕ್ ಬಾದ್ ಕೋಟೆಯನ್ನು ದೆಹಲಿಯಲ್ಲಿ ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂದ್ರೆ ಗಿಯಾಸುದ್ದೀನ್ ಮಾಡಿದ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದ, ನೆನಪಿಡ್ರಿ. ನೆಕ್ಸ್ಟ್ ವಾರಂಗಲ್ಲು ಮದುರೆಯನ್ನು ವಶಪಡಿಸಿಕೊಂಡು ಗುಜರಾತ್ ಮತ್ತು ಬಂಗಾಳಲ್ಲಿ ಏನಪ್ಪ ಅಂದ್ರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಾನ. ಕೆಲವು ಉದಾರ ಆಡಳಿತ ನೀತಿ ಮೂಲಕ ಏನಪ್ಪ ಅಂದ್ರೆ ದೆಹಲಿಯಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ. ಇಲ್ಲಿ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರ ಒಂದು ತುಗ್ಲಕ್ ಮನೆತನ ಸ್ಥಾಪನೆ ಮಾಡಿದ ಯಾರು? ತುಗ್ಲಕ್ ಬಾದ್ ಕೋಟೆಯನ್ನು ನಿರ್ಮಾಣ ಮಾಡಿದ್ರು. ಇವ್ ಎರಡು ಪಾಯಿಂಟ್ ಅನ್ನು ಏನ್ ಮಾಡ್ರಪ್ಪ ನೀವು ನೆನ್ಪಿಟ್ಕೊರಿ. ಯಾರು ಮಾಡಿದ್ರಪ್ಪ ಅಂದ್ರೆ ಅವುಗಳನ್ನೆಲ್ಲ ಗಿಯಾಸುದ್ದೀನ್ ಮಾಡಿದ. ನೆಕ್ಸ್ಟ್ 152ನೇ ಪ್ರಶ್ನೆ. ಮಹಾರಾಷ್ಟ್ರದ ದೇವಗಿರಿಗೆ ದೌಲತ್ ಬಾದ್ ಎಂದು ಮರುನಾಮಕರಣ ಮಾಡಿದ ಸುಲ್ತಾನ ಯಾರು? ಎ ಆಪ್ಷನ್ ಗಿಯಾಸುದ್ದೀನ್, ಬಿ ಆಪ್ಷನ್ ಮೊಹಮ್ಮದ್ ಬಿನ್ ತುಗ್ಲಕ್, ಸಿ ಆಪ್ಷನ್ ಫಿರೋಜ್ ಶಾ ತುಗ್ಲಕ್, ಡಿ ಆಪ್ಷನ್ ಮೇಲಿನವರು ಯಾರು ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಬಿ ಆಪ್ಷನ್ ಇದೆಯಲ್ಲ, ಮೊಹಮ್ಮದ್ ಬಿನ್ ತುಗ್ಲಕ್. ಮಹಾರಾಷ್ಟ್ರದ ದೇವಗಿರಿಗೆ ದೌಲತ್ ಬಾದ್ ಎಂದು ಮರುನಾಮಕ ಮಾಡಿದ ದೆಹಲಿ ಸುಲ್ತಾನ ಯಾರಪ್ಪ ಅಂದ್ರ ಮೊಹಮ್ಮದ್ ಬಿನ್ ತುಗ್ಲಕ್ ಬರುತ್ತೆ. ಇಲ್ಲದ ನೋಡಿ, ಇವನೇ ಏನಪ್ಪ ಅಂದ್ರ ಮೊಹಮ್ಮದ್ ಬಿನ್ ತುಗ್ಲಕ. ಈತ ದೇವಗಿರಿ ಇದು ಯಾವುದು? ದೇವಗಿರಿಯ, ಮಹಾರಾಷ್ಟ್ರದ ದೇವಗಿರಿಯ ಕೋಟೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಮೊಹಮ್ಮದ್ ಬಿನ್ ತುಗ್ಲಕ್ನಿಗೆ ಸಂಬಂಧಪಟ್ಟಂತ ಮಾಹಿತಿ. ಈತ ಅನ್ನೊಂದು ಮೊಹಮ್ಮದ್ ಬಿನ್ ತುಗ್ಲಕ್ ಏನಪ್ಪಾ ಅಂದ್ರ ತುಗ್ಲಕ್ ಮನೆತನದಲ್ಲಿ ಏನಪ್ಪಾ ಅಂದ್ರೆ ಬಹಳ ಪ್ರಮುಖವಾದ ದೊರೆ ಆಗ್ತಾನ. ಈತನಿಗೆ ಏನಂತಾರಪ್ಪ ಅಂದ್ರ ಅರೆ ಉಚ್ಚ ದೊರೆ ಅಂತ ಕರೀತಾರೆ. ಏನಂತಾರೆ? ಈತ ಅರೆ ಉಚ್ಚ. ಸಾಕಷ್ಟು ಯೋಜನೆಗಳು ಆತ ಏನ್ ಮಾಡ್ತಾನಪ್ಪ ಅಂತ ಜಾರಿಗೆ ತರ್ತಾನ. ಆದ್ರ ಅವುಗಳನ್ನ ಏನಪ್ಪಾ ಅಂದ್ರ ಜಾರಿಗೆ ತರುವಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ವಿಫಲ ಆಗ್ತಾನೆ. ಇವಾಗ ಅರೆ ಉಚ್ಚ ದೊರೆ ಅಂತ ಏನಪ್ಪಾ ಅಂದ್ರ ಕರೀತಾರೆ ಇತಿಹಾಸದೊಳಗ. ಅದನ್ನ ಆಮೇಲೆ ನಾವು ಏನಪ್ಪಾ ಅಂದ್ರ ಅಧ್ಯಯನ ಮಾಡೋಣ. ನಮಗ 9th ಬುಕ್ದೊಳಗೆ ಎಷ್ಟು ಕೊಟ್ಟಿದ್ದಾನ ಅಷ್ಟು ಮಾಹಿತಿಯನ್ನು ಏನ್ ಮಾಡೋಣಪ್ಪ ಅಂದ್ರೆ ಇವತ್ತು ಅಧ್ಯಯನ ಮಾಡೋಣ. ನೋಡ್ರಿ, ಈತ ಆಡಳಿತ ಸುಧಾರಣೆಗಾಗಿ ಮೊಹಮ್ಮದ್ ಹಲವಾರು ಪ್ರಯೋಗಗಳನ್ನು ಕೈಗೊಳ್ತಾನ. ಅದರಲ್ಲಿ ಮೊದಲನೇ ಪ್ರಯೋಗ ಏನಪ್ಪ ಅಂದ್ರೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ರಾಜಧಾನಿ ಸುರಕ್ಷತೆಯ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಆತ ದೆಹಲಿಯಿಂದ ಮಹಾರಾಷ್ಟ್ರದ ದೇವಗಿರಿಗೆ ಏನಪ್ಪ ಅಂದ್ರೆ ವರ್ಗಾವಣೆ ಮಾಡ್ತಾನ. ಏನ್ ಮೊಹಮ್ಮದ್ ಬಿನ್ ತುಗ್ಲಕ್ ಅದನ್ನಲ್ಲ, ತನ್ನ ರಾಜಧಾನಿ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇರಬೇಕು, ಅದು ಮಧ್ಯ ಭಾರತದಲ್ಲಿ ಇರಬೇಕನ್ನೋ ದೃಷ್ಟಿಯಿಂದ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಸುಮಾರು 700 ಕಿಲೋಮೀಟರ್ ದೂರದಲ್ಲಿ ಇರುವಂತ 700 ಕಿಲೋಮೀಟರ್ ದೂರದಲ್ಲಿರುವಂತ ಸ್ಥಳಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಆತ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನ. ಅದು ಯಾಕೆ ಮಾಡಿದಲ್ಲಿ ದೆಹಲಿಯಿಂದ ದೇವಗಿರಿಗೆ ಯಾಕೆ ಮಾಡಿದಪ್ಪ ಅಂದ್ರ ದಕ್ಷಿಣಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದೆ ಅಂದ್ರೆ ನಾನು ದಕ್ಷಿಣ ರಾಜ್ಯಗಳಲ್ಲಿ ಸುಲಭವಾಗಿ ದಾಳಿ ಮಾಡಿ ಅವುಗಳನ್ನು ಗೆಲ್ಲಬಹುದು ಅನ್ನೋದು ಏನಪ್ಪ ಅಂದ್ರೆ ಆತನ ಲೆಕ್ಕಾಚಾರ ಆಗಿತ್ತು. ನೀವು ದಕ್ಷಿಣ ಭಾರತವನ್ನು ನೋಡಿದಿರಿ. ದಕ್ಷಿಣ ಭಾರತ ಯಾವುದು, ಉತ್ತರ ಭಾರತ ಯಾವುದು ಅನ್ನೋದ ಮಹಾರಾಷ್ಟ್ರ ಯಾವುದಲ್ಲಿ ಬರ್ತದ? ದಕ್ಷಿಣ ಭಾರತದಲ್ಲಿ ಬರ್ತದ. ಈ ಮಧ್ಯ ಭಾಗದಿಂದ ನಾನೇನಾದ್ರೂ ರಾಜಧಾನಿ ವರ್ಗಾವಣೆ ಮಾಡಿದ್ರ ಮೊಹಮ್ಮದ್ ಬಿನ್ ತಿಳ್ಕೊತಾನಂಗ ನಾನೇನಾದ್ರೂ ರಾಜಧಾನಿ ವರ್ಗಾವಣೆ ಮಾಡಿದಂದ್ರ ಅಲ್ಲಿ ದಕ್ಷಿಣ ಭಾರತದ ಮೇಲೆ ನಾವು ಸುಲಭವಾಗಿ ದಾಳಿ ಮಾಡಿ ಅಲ್ಲಿ ಎಲ್ಲ ರಾಜ್ಯರನ್ನು ಸೋಲಿಸಬಹುದು ಅನ್ನೋದು ಏನಪ್ಪ ಅಂದ್ರ ಆತನ ಲೆಕ್ಕಾಚಾರ ಆಗಿತ್ತು. ಆದ್ರ ಅವ ಮಾಡಿದ ವಿಚಾರಗಳನ್ನ ಬೇರೆ, ಅಲ್ಲಿ ಆಗುತ್ತಿರುವಂತ ವಿಚಾರಗಳನ್ನ ಬೇರೆ. ಇದನ್ನೆಲ್ಲಾ ತಿಳ್ಕೊಂಡು ಏನ್ ಮಾಡಿದಪ್ಪ ಅಂದ್ರ ಆತ ದೆಹಲಿ ಜನರಿಗೆ ಎಲ್ಲರಿಗೂ ಏನ್ ಮಾಡಿದಪ್ಪ ಅಂದ್ರೆ ಕಟ್ಟಾಜ್ಞೆಯನ್ನು ಓಡಿಸ್ತಾನ. ದೆಹಲಿಯಿಂದ ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ದೇವಗಿರಿಗೆ ಹೋಗ್ಬೇಕಂತ ಏನ್ ಮಾಡ್ತಾನಮ್ಮ ಮೊಹಮ್ಮದ್ ಬಿನ್ ತುಗ್ಲಕ್ ಹೇಳ್ತಾನ. ಆದ್ರ ರಾಜನ ಮಾತನ್ನ ಎಲ್ಲರೂ ಕೇಳ್ಬೇಕಾಗ್ತದ. ಆತನ ಮಾತು ಕೇಳಕ್ಕೆ ಜನರು ತಮ್ಮ ಗಂಟು ಮೂಟೆಗಳನ್ನ ಎಲ್ಲೋ ಕಟ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರ ತಾವು ದೆಹಲಿಯಿಂದ ದೇವಗಿರಿಗೆ ಏನಪ್ಪಾ ಅಂದ್ರ ಹೊರಟಂತ ಸಂದರ್ಭದಲ್ಲಿ ಅಲ್ಲಿ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಜನರಿಗೆ ಏನು ಕಷ್ಟ ಹೇಳ್ತಿರೋದು ಅಷ್ಟೊಂದು ಜನ ಏನಪ್ಪಾ ಅಂದ್ರ ದಾರಿಯಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ರು. ಯಾಕೆ ಅನುಭವಿಸಿದ್ರು ಅವರು ಅಂತ ಕಷ್ಟಗಳನ್ನ ಯಾಕೆ ಅನುಭವಿಸ್ತಾರ? ಅದಕ್ಕ ಮೊಹಮ್ಮದ್ ಬಿನ್ ತುಗ್ಲಕ್ಗೆ ರಾಜಧಾನಿ ವರ್ಗಾವಣೆಗೆ ಬೇಕಾದ ಸರಿಯಾದ ಉಪಕ್ರಮಗಳಾಗಿರ್ಬೋದು, ಅದಕ್ಕೆ ಪೂರ್ವ ತಯಾರಾಗಿರ್ಬೋದು, ಏನೂ ಕೈಗೊಳ್ಳಿಲ್ಲ. ಹಾಗಾಗಿ ಇದು ಏನಾಯ್ತಪ್ಪ ಅಂದ್ರ ವಿಫಲವಾಯ್ತು. ಇದು ರಾಜಧಾನಿ ವರ್ಗಾವಣೆ ಏನಾಯ್ತಪ್ಪ ಅಂದ್ರ ವಿಫಲ ಆಯ್ತು. ಮಧ್ಯದಲ್ಲಿ ಸಾಕಷ್ಟು ಜನ ಏನಪ್ಪ ಅಂದ್ರ
ತೀರಿ ಹೋದ್ರು, ಹಸು ನೀಗಿದ್ರು, ಸುಸ್ತಾದ್ರು, ಮುದುಕರನ್ನಿಲ್ಲ, ಬಾಲಕರನ್ನಿಲ್ಲ, ಸಣ್ಣ ಮಕ್ಕಳನ್ನಿಲ್ಲ, ಮಹಿಳೆಯರನ್ನಿಲ್ಲ, ಎಲ್ಲರೂ ಹೋಗ್ಬೇಕಂತ ಏನ್ ಮಾಡಿದಪ್ಪ ಅಂದ್ರ ಮೊಹಮ್ಮದ್ ಬಿನ್ ತುಘಲಕ್ ಆಜ್ಞೆ ಹೊಡಿಸಿದ. ಮೊದಲ ಹುಚ್ಚು ದೊರೆ ಐತ. ಇದ್ರಲಿಂದ ಏನಪ್ಪ ಅಂದ್ರ ಜನರು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ರು. ನೆಕ್ಸ್ಟ್ ಅದ್ರ ಸಲುವಾಗಿ ಈತನಿಗೆ ಏನಪ್ಪಾ ಅಂದ್ರ ಅರೆ ಹುಚ್ಚ ದೊರೆ ಅಂತ ಕರ್ತಾರೆ. ಇಂತ ಕೆಲವೊಂದಿಷ್ಟು ನಿರ್ಧಾರಗಳು ಕೈಗೊಂಡ್ರು ಸಹ, ಉತ್ತಮವಾದ ನಿರ್ಧಾರಗಳು ಕೈಗೊಂಡ್ರು ಸಹ ಅವುಗಳನ್ನ ಏನಪ್ಪಾ ಅಂದ್ರ ಆತ ಜಾರಿಗೆ ತರುವಲ್ಲಿ ಏನದ ಅಂದ್ರೆ ವಿಫಲವಾದ. ನೆಕ್ಸ್ಟ್ ಈತನಿಗೆ ಹಣಗಾರ ರಾಜ್ಯ ಅಂತ ಕರಿತಾರೆ. ಮೊಹಮ್ಮದ್ ಬಿನ್ ತುಘಲಕನಿಗೆ ಏನಂತ ಕರಿತಾರಪ್ಪ ಅಂದ್ರ ಹಣಗಾರ ರಾಜ್ಯ ಅಂತ ಕರಿತಾರೆ. ಮೊಹಮ್ಮದ್ ಬಿನ್ ತುಘಲಕ್ ಏನಪ್ಪಾ ಆಡಳಿತ ಸುಧಾರಣೆಯಲ್ಲಿ ಮೊದಲು ಕೈಗೊಂಡಿದ್ದು ಏನಪ್ಪಾ ಅಂದ್ರ ರಾಜಧಾನಿ ವರ್ಗಾವಣೆ ಬರ್ತಾರೆ. ಇಲ್ಲೇ ನೋಡ್ರಿ, ಇದು ಎಲ್ಲ ಏನಪ್ಪಾ ಅಂದ್ರ ದೆಹಲಿಯಿಂದ ದೇವಗಿರಿಗೆ ಹೋಗ್ತಿರುವಂತ ಒಂದು ದೃಶ್ಯ ನೋಡ್ರಿ. ಇಷ್ಟೊಂದು ಜನ ಏನಪ್ಪಾ ಅಂದ್ರ ಹೋಗಿ ಲಾಸ್ಟಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಬೆರಳೆಣಿಕೆ ಜನರಷ್ಟು ಮಾತ್ರ ಏನ್ ಮಾಡ್ತಾರ ದೆಹಲಿಗೆ ಬರ್ತಾರ. 700 ಮೈಲ್ ಕಿಲೋಮೀಟರ್ ಏನಪ್ಪಾ ಅಂದ್ರ ಹೋಗ್ಬೇಕು. ಸಾಮಾನ್ಯ ಅಲ್ಲ. ಅದಕ್ಕ ಹಸಿವು ಯಾವಾಗ ಆಗ್ತದೋ, ನೀರಿಲ್ಲ, ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಅದೆಲ್ಲ ಬಹಳಷ್ಟು ಏನಪ್ಪಾ ಅಂದ್ರ ಜನರು ಏನ್ ಮಾಡ್ತಾರಪ್ಪ ಅಂದ್ರ ಕಷ್ಟವನ್ನ ಅನುಭವಿಸ್ತಾರೆ. ನೆಕ್ಸ್ಟ್ ಆತನ ಇನ್ನೊಂದು ಕೈಗೊಂಡ ಪ್ರಯೋಗ ಏನಪ್ಪಾ ಅಂದ್ರ ತಾಮ್ರದ ಮತ್ತು ಚರ್ಮದ ನಾಣ್ಯಗಳ ಪ್ರಯೋಗ ಅಂತ ಬರ್ತದ. ತಾಮ್ರ ಮತ್ತು ಚರ್ಮದ ನಾಣ್ಯಗಳ ಪ್ರಯೋಗ ಅಂತ ಬರ್ತಾನ. ಮೊಹಮ್ಮದ್ ಬಿನ್ ತುಘಲಕ್ ಕೈಗೊಂಡ ಸುಧಾರಣೆಗಳಲ್ಲಿ ಇದು ಏನಪ್ಪಾ ಅಂದ್ರ ಒಂದಾಗ್ಯದ. ಈತನ ಬೆಳ್ಳಿ ನಾಣ್ಯದ ಬದಲಿಗೆ ಅಷ್ಟೇ ಮುಖಬೆಲೆಯ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾರೆ. ಯಾವುದ್ರ ಬದಲಾಗಿ ಅಂದ್ರ ಬೆಳ್ಳಿ ನಾಣ್ಯದ ಬದಲಿಗೆ ಅಷ್ಟೇ ಮುಖಬೆಲೆಯ ತಾಮ್ರದ ನಾಣ್ಯಗಳನ್ನ ಆತ ಏನಪ್ಪ ಅಂದ್ರ ಜಾರಿಗೆ ತರ್ತಾನ. ಆದ್ರೆ ಇಲ್ಲೊಂದು ಏನ್ ತಪ್ಪು ಮಾಡ್ತಾನಪ್ಪ ಅಂದ್ರ ತಾನು ನಾಣ್ಯವನ್ನು ಟಂಕಿಸುವ ಅಧಿಕಾರವನ್ನು ರಾಜ್ಯದ ಬಳಿ ಇರಬೇಕಾಗಿತ್ತು. ಆದ್ರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಜನರ ಬಳಿ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರ ಆತ ಕೊಟ್ಟು ಬಿಡ್ತಾನ. ಆ ಜನರ ಬಳಿ ಕೊಟ್ಟಂತ ಸಂದರ್ಭದೊಳಗೆ ಏನಾಗ್ತದ, ಜನರು ತಮಗೆ ಮನಸ್ಸಿಗೆ ಬಂದಂಗೆ ಏನ್ ಮಾಡ್ತಾರಪ್ಪ ಅಂದ್ರ ನಾಣ್ಯಗಳನ್ನ ಟಂಕಿಸ್ತಾರ. ಟಂಕಿಸಿ ಏನ್ ಮಾಡ್ತಾರಪ್ಪ ಅಂದ್ರ ರಾಜ್ಯದ ತಾಕ ಬರೋದು, ತಾಮ್ರದ ನಾಣ್ಯಗಳನ್ನು ಕೊಡೋದು, ಬೆಳ್ಳಿ ನಾಣ್ಯಗಳಿಗೆ ಏನಪ್ಪಾ ಅಂದ್ರ ತೆಗೆದುಕೊಂಡು ಹೋಗೋದು. ಈ ರೀತಿ ಏನ್ ಮಾಡ್ತಾರಪ್ಪ ಅಂದ್ರ ಆತ ಇದು ಆಗ್ಬಿಡ್ತದ. ಇದರಿಂದ ಏನಾಗ್ತದಪ್ಪ ಅಂದ್ರೆ ರಾಜ್ಯದ ಬೊಕ್ಕಸ ಖಾಲಿ ಆಗ್ತದ. ಇದು ಏನಪ್ಪಾ ಅಂದ್ರ ಮೊಹಮ್ಮದ್ ಬಿನ್ ತುಘಲಕ್ ಮಾಡಿದಂತ ಒಂದು ದೊಡ್ಡ ಪ್ರಮೋದ ಆಗ್ತದೆ. ಇದರ ಪರಿಣಾಮವಾಗಿ ನೋಡ್ರಿ, ಇದರ ಪರಿಣಾಮವಾಗಿ ಶಿಕ್ಷಕರೆಲ್ಲ ನಾಣ್ಯ ಟಂಕಿಸಲು ಅದಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿ ನಾಣ್ಯಗಳನ್ನು ಒದಗಿಸಲು ಸರ್ಕಾರಕ್ಕೆ ಏನಾಗ್ಲಿಲ್ಲಪ್ಪ ಅಂದ್ರ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಎಷ್ಟು ಬೇಕಷ್ಟು ನಾಣ್ಯಗಳನ್ನ ಪ್ರಿಂಟ್ ಮಾಡೋದು, ತರುದು, ತಾಮ್ರ ಕೊಡೋದು, ಬೆಳ್ಳಿ ಯಾರು ಬಿಡ್ತಾರೆ? ಬೆಳ್ಳಿ ಬಂಗಾರ ಬಿಡ್ತಾರ? ಇವತ್ತು ಯಾರು ಬೇಡಂಗಿಲ್ಲ. ಹಂಗಾಗಿ ಏನಾಗ್ತದಪ್ಪ ಅಂದ್ರ ಅಲ್ಲಿರುವಂತ ಎಲ್ಲಾ ನಾಣ್ಯಗಳು ಏನಾದ್ರು ಬೆಳ್ಳಿ ನಾಣ್ಯಗಳು ಕಲಸ ಆಗುದು. ಮತ್ತೆ ಮೊಹಮ್ಮದ್ ಬಿನ್ ತುಘಲಕ್ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರ ಹಿಂದಿನ ನಾಣ್ಯಗಳನ್ನ ಚಲಾಯಿಸ್ಬೇಕಂತ ಮತ್ತೆ ಆಜ್ಞೆ ಹೊಡಿಸ್ತಾನ. ಇದರಿಂದ ಏನಾಗ್ತದಪ್ಪ, ರಾಜ್ಯದ ಬೊಕ್ಕಸ ಎಲ್ಲಾ ಖಾಲಿ ಆಗ್ತದ. ಆರ್ಥಿಕ ಪರಿಸ್ಥಿತಿ ಏನಪ್ಪ ಅಂದ್ರ ಹದಗೆಡ್ತದ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತದ. ಮತ್ತೆ ಅದೇ ಸಂದರ್ಭದಲ್ಲಿ ಅಲ್ಲಿ ಏನಾಗಿರ್ತದ, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದಲ್ಲಿ ಬರಗಾಲ ಇರ್ತದ. ಈ ಸಂದರ್ಭದೊಳಗೆ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರೆ ಈತ ಅಲ್ಲಿ ಭೂ ಕಂದಾಯವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಹೆಚ್ಚುವರಿ ಮಾಡ್ಬಿಡ್ತಾರೆ. ಇದರಿಂದ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ದಂಗೆ ಹೇಳ್ತಾರ ಆತನ ವಿರುದ್ಧ. ಅದನ್ನೇನಪ್ಪ ಅಂದ್ರ ಮುಂದೆ ನೋಡೋಣ. ಈತ ದಿನಾರ್ ಎಂಬ ಬಂಗಾರದ ನಾಣ್ಯ, ಅದ್ಲಿ ಎಂಬ ಬೆಳ್ಳಿ ನಾಣ್ಯಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾರಿಗೆ ತರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ದಿನಾರ್ ಎಂಬ ಬಂಗಾರ ನಾಣ್ಯವನ್ನು ಯಾರು ಜಾರಿಗೆ ತಂದ್ರ ಅಂತ ಕೇಳ್ತಾರ. ಅದ್ಲಿ ಎಂಬುದು ಡ್ಯಾಶ್ ಆಗಿದೆ ಅಂತ ಕೇಳ್ತಾನ. ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ, ನೆಕ್ಸ್ಟ್ ಚರ್ಮದ ನಾಣ್ಯ, ಈ ರೀತಿಯಾಗಿ ಏನ್ ಮಾಡ್ತಾರೆ ಕೇಳ್ತಿರ್ತಾನೆ. ಯಾವ ಅದ್ಲಿ ಎಂಬುದು ಯಾವ ನಾಣ್ಯವಾಗಿದಪ್ಪ ಅಂದ್ರೆ ಬೆಳ್ಳಿ ನಾಣ್ಯವಾಗಿದೆ. ಯಾವ ನಾಣ್ಯವಾಗಿದೆ? ಅದು ಬೆಳ್ಳಿ ನಾಣ್ಯವಾಗಿದೆ. ನೆಕ್ಸ್ಟ್ ನೋಡ್ರಿ, ದಕ್ಕನ್ ನೀತಿ ಅಂತ ಬರ್ತದೆ. ಒಂದು ರಾಜಧಾನಿ ವರ್ಗಾವಣೆ, ಎರಡನೇದ್ದು ತಾಮ್ರ ಮತ್ತು ಚರ್ಮದ ನಾಣ್ಯಗಳ ಪ್ರಯೋಗ, ಮೂರನೇದು ಏನಪ್ಪ ಅಂದ್ರ ದಕ್ಕನ್ ನೀತಿ ಬರ್ತದ. ನೋಡ್ರಿ, ಮೊಹಮ್ಮದ್ ಬಿನ್ ತುಘಲಕ್ ನಂತರ ಅಧಿಕಾರಕ್ಕೆ ಬಂದವರು ಫಿರೋಜ್ ಶಾ ತುಘಲಕ್. ಅಲ್ಲಿ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇದನ್ನೇನಪ್ಪ ಕನ್ಸಿಡರ್ ಮಾಡ್ಬಿಡ್ರಿ. ಇಲ್ಲಿ ನೋಡ್ರಿ, ಮಾಹಿತಿಯನ್ನು ಅಷ್ಟೇ ನೋಡ್ರಿ ನೀವು. ಮೊಹಮ್ಮದ್ ಬಿನ್ ತುಘಲಕ್ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂದ್ರೆ ಫಿರೋಜ್ ಶಾ ತುಘಲಕ್ ಬರ್ತಾನ. ಈತ ರೈತರ ತಕಾಬಿ ಸಾಲವನ್ನು ಮನ್ನಾ ಮಾಡಿದನು. ಈತನು ಸುಮಾರು 20 ತೆರಿಗೆಗಳನ್ನು ರದ್ದು ಮಾಡಿದನು. ಏನು ಮೊಹಮ್ಮದ್ ಬಿನ್ ತುಘಲಕ್ ತೆರಿಗೆಗಳನ್ನು ಹೇರಿದಲ್ಲ ಜನರ ಮೇಲೆ, ಅವುಗಳಲ್ಲಿ ಏನಪ್ಪ ಅಂದ್ರೆ 20 ತೆರಿಗೆಗಳನ್ನು ರದ್ದು ಮಾಡ್ತಾನ. ಮೊಹಮ್ಮದ್ ಬಿನ್ ತುಘಲಕ್ ರೈತರಿಗೆ ತಕಾಬಿ ಸಾಲ ಕೊಟ್ಟಿರ್ತಾನೆ. ಅದನ್ನು ಸಹ ಏನಪ್ಪ ಅಂದ್ರೆ ಫಿರೋಜ್ ಶಾ ತುಘಲಕ್ ಏನ್ ಮಾಡ್ತಾನಪ್ಪ ಅಂದ್ರೆ ರದ್ದು ಮಾಡಿ ರೈತರ ಪರವಾದಂತ ನಿರ್ಧಾರಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಆತ ಕೈಗೊಳ್ತಾನ. ಈತನ ಬೆಳ್ಳಿ ನಾಣ್ಯದ ಬದಲಿಗೆ ಅಷ್ಟೇ ಮುಖಬೆಲೆಯ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದ. ಯಾರಪ್ಪ ಅಂದ್ರ ಫಿರೋಜ್ ಶಾ ತುಘಲಕ್. ನೆಕ್ಸ್ಟ್, ನಾಣ್ಯ ಟಂಕಿಸುವ ಅಧಿಕಾರ ರಾಜ್ಯದ ಬಳಿ ಇದು ಏನಪ್ಪಾ ಅಂದ್ರ ಈತ ಮೊಹಮ್ಮದ್ ಬಿನ್ ತುಘಲಕ್ನಿಗೆ ಸಂಬಂಧಪಟ್ಟಂತ ಆಗ್ಯದ. ನೆಕ್ಸ್ಟ್, ಈತ ಅಪಾರ ಪ್ರಮಾಣದ ಸೈನ್ಯವನ್ನು ಸಂಘಟಿಸಿ ಮುಂಗಡ ವೇತನ ಪಾವತಿ ಮಾಡಿದ್ರು ಸಹ ಯಾವುದೇ ರೀತಿಯ ದಂಡಯಾತ್ರೆ ಮಾಡಲಿಲ್ಲ. ಇದೊಂದು ದೊಡ್ಡ ಪ್ರಮಾದ ಆಗಿದೆ. ಆತ ಏನ್ ಮಾಡಿಬಿಡ್ತಾನಪ್ಪ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ದಾಳಿ ಮಾಡ್ಬೇಕಂತೇನು ಅಪಾರವಾದ ಸೈನಿಕರನ್ನ ನೇಮಕ ಮಾಡಿಕೊಂಡು ಅವ್ರಿಗೆ ಮುಂಗಡವಾಗಿ ವೇತನವನ್ನು ಕೊಡ್ತಾನ. ಆದ್ರೆ ಆತ ಏನ್ ಮಾಡಂಗಿಲ್ಲಪ್ಪ ಅಂದ್ರ ಯಾವುದೇ ದಾಳಿ ಮಾಡಂಗಿಲ್ಲ. ಇದು ಸಹ ಏನಾಗ್ತದ ಅಂದ್ರೆ ಆತನ ಪ್ರಮಾದ ಆಗ್ತದೆ. ಇನ್ನ ಮೊಹಮ್ಮದ್ ಬಿನ್ ತುಘಲಕ್ ದಕ್ಕನ್ನಲ್ಲಿ ತಾನು ಗೆದ್ದಂತ ಕಾಕತಿಯರ ರಾಜಧಾನಿ ಆಗಿರ್ಬೋದು,
ರಾಜಧಾನಿ ವಾರಂಗಲ್, ಹೊಯ್ಸಳ ರಾಜಧಾನಿ ದ್ವಾರ ಸಮುದ್ರ, ಪಾಂಡ್ಯರ ರಾಜಧಾನಿ ಮಧುರೈ ಗೆದ್ದುಕೊಂಡನು. ಹೊಯ್ಸಳ ರಾಜಧಾನಿ ಆದ ದ್ವಾರ ಸಮುದ್ರವನ್ನು ಏನಪ್ಪ ಅಂದ್ರೆ ಆತ ಸಂಪೂರ್ಣವಾಗಿ ನಾಶಗೊಳಿಸ್ತಾನೆ. ಏನ್ ಮಾಡ್ತಾನ ಆತ? ನಾಶಗೊಳಿಸ್ತಾನ. ಎಷ್ಟು ಮಧುರೈ ಈತ ಗೆದ್ದು ಏನ್ ಮಾಡಿದಾರಪ್ಪ ಅಂದ್ರ ಅದರ ನಿರ್ವಹಣೆಗಾಗಿ ಜಲಾಲುದ್ದೀನ್ ಅಸನ್ಸಾನನ್ನು ಏನಪ್ಪ ಅಂದ್ರೆ ಅಲ್ಲಿ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ನೋಡ್ರಿ, ಈ ದಕ್ಕನ್ ನೀತಿ ಒಳಗೆ ಏನ್ ಮಾಡ್ತಾನ, ದಕ್ಷಿಣ ಭಾರತದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ದಾಳಿ ಮಾಡ್ತಾನ. ದಾಳಿ ಮಾಡಿ ಕಾಕತಿಯರ ಮನೆತನ ಮೇಲೆ ದಾಳಿ ಮಾಡ್ತಾನ, ಹೊಯ್ಸಳರ ಮನೆತನದಲ್ಲಿ ಮಧುರೈ ಪಾಂಡ್ಯರ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ಹೊಯ್ಸಳ ರಾಜಧಾನಿ ಆದಂತ ದ್ವಾರ ಸಮುದ್ರವನ್ನು ಆತ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ನೆಕ್ಸ್ಟ್ ಮಧುರೈಯನ್ನು ಗೆದ್ದು ಅದರ ನಿರ್ವಹಣೆಗಾಗಿ ಏನ್ ಮಾಡ್ತಾನ, ಜಲಾಲುದ್ದೀನ್ ಅಸನ್ಸಾನನ್ನು ರಾಜ್ಯಪಾಲನಾಗಿ ನೇಮಕ ಮಾಡ್ತಾನ. ವಿಶಾಲವಾದ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಮೊದಲ ದೆಹಲಿ ಸುಲ್ತಾನ್ ಯಾರಾದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ವಿಶಾಲವಾದ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಮೊದಲ ದೆಹಲಿ ಸುಲ್ತಾನ್ ಯಾರಪ್ಪ ಅಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಬರ್ತಾನೆ. ನೆಕ್ಸ್ಟ್ 153ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ದೆಹಲಿ ಸುಲ್ತಾನನು ಜಾನಾಪುರ, ಫತೇಬಾದ್, ಹಿಸ್ಸಾರ್, ಫಿರೋಜ್ಬಾದ್ ಮತ್ತು ಪಿರಾಜ್ಪುರ್ ನಗರವನ್ನು ನಿರ್ಮಿಸಿದನು? ಎ ಆಪ್ಷನ್ ಕಿಜರ್ ಖಾನ್ ಸೈಯದ್, ಬಿ ಆಪ್ಷನ್ ಮೊಹಮ್ಮದ್ ಬಿನ್ ತುಗ್ಲಕ್, ಸಿ ಆಪ್ಷನ್ ಗಿಯಾಸುದ್ದೀನ್ ತುಗ್ಲಕ್, ಡಿ ಆಪ್ಷನ್ ಫಿರೋಜ್ ಶಾ ತುಗ್ಲಕ್. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪ ಅಂದ್ರೆ ಫಿರೋಜ್ ಶಾ ತುಗ್ಲಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಜಾನಾಪುರ, ಫತೇಬಾದ್, ಹಿಸಾರ್, ಫಿರೋಜ್ಪುರ್ ನಗರವನ್ನ ಸಾಕಷ್ಟು ನಗರಗಳನ್ನ ಏನಪ್ಪ ಅಂದ್ರೆ ನಿರ್ಮಾಣ. ಅದ್ರ ಸಲುವಾಗಿ ಈತನಿಗೆ ಏನಪ್ಪ ಅಂದ್ರೆ ನಗರಗಳ ನಿರ್ಮಾಪಕ ಅಂತ ಕರೀತಾರೆ. ಏನಂತ ಕರೀತಾರೆ ಈತನಿಗೆ? ನಗರಗಳ ನಿರ್ಮಾಪಕ ಅಂತ ಏನಪ್ಪ ಅಂದ್ರೆ ಈತನಿಗೆ ಕರೀತಾರೆ. ನೋಡಿ, ಆತನ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ. ಫಿರೋಜ್ ಶಾ ತುಗ್ಲಕ್ ನಗರ, ಮಸೀದಿ, ಮದ್ರಾಸ್, ಆನೆಕಟ್ಟು, ಕಾಲುವೆಗಳನ್ನು ಸಾಕಷ್ಟು ನಿರ್ಮಿಸಿದಾತ. ಆತ ನಿರ್ಮಿಸಿದ ಪ್ರಮುಖ ನಗರಗಳು ಅವನಾಪುರ್, ಸಾರಿ ಅದು ಜಾನಾಪುರ್ ಆಗಿತ್ತು ನೋಡ್ರಿ, ಅವನಾಪುರ್ ಮಾಡ್ಕೋರಿ. ಅವನಾಪುರ್, ಫತೇಬಾದ್, ಹಿಸಾರ್, ಫಿರೋಜ್ಬಾದ್ ನಗರಗಳು ಏನಪ್ಪ ಅಂದ್ರೆ ಆತ ಕಟ್ಟಿಸ್ತಾರ. ಅವನಾಪುರ್ ಏನಾಗಿತ್ತಪ್ಪ ಅಂದ್ರೆ ಅಂದಿನ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿರ್ತದೆ. ಏನಾಗಿತ್ತದು? ಪ್ರಸಿದ್ಧವಾದಂತ ಒಂದು ವಿದ್ಯಾ ಕೇಂದ್ರವಾಗಿತ್ತು. ಪ್ರವಾಸಿಗರ ಅನುಕೂಲಕ್ಕಾಗಿ ಏನ್ ಮಾಡ್ತಪ್ಪ ಅಂದ್ರೆ ಧರ್ಮಶಾಲೆಗಳನ್ನ ಸ್ಥಾಪನೆ ಮಾಡ್ತಾನೆ. ಆದ್ರ ಈತ ನಗರಗಳ ನಿರ್ಮಾಪಕ ಅಂತ ಕರೀತಾರೆ. ಯಾರಿಗೆ ನಗರಗಳ ನಿರ್ಮಾಪಕ ಅಂತ ಕರೀತಾರೆ? ಫಿರೋಜ್ ಶಾ ತುಗ್ಲಕ್. ಇಲ್ಲಿ ಏನ್ ನೆನಪಿಟ್ಕೋರಿ, ಅವನಾಪುರ್ ನಗರವನ್ನು ನಿರ್ಮಾಣ ಮಾಡಿದ್ರೆ ಯಾರು ನೆನಪಿಟ್ಕೋರಿ. ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಪ್ರಶ್ನೆಗಳು, ನಗರಗಳ ನಿರ್ಮಾಪಕ ಯಾರಂತ ನಮಗೆ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ನೆಕ್ಸ್ಟ್ ಕ್ವಶನ್ 154ನೇ ಪ್ರಶ್ನೆ. ಸೈಯದ್ ಸಂತತಿಯ ಸ್ಥಾಪಕ ಯಾರು? ಎ ಆಪ್ಷನ್ ಕಿಜರ್ ಖಾನ್ ಸೈಯದ್, ಬಿ ಆಪ್ಷನ್ ಬಹಲೂಲ್ ಲೋಧಿ, ಸಿ ಆಪ್ಷನ್ ಮೊಹಮ್ಮದ್ ಶಾ, ಡಿ ಆಪ್ಷನ್ ಅಲ್ಲಾವುದ್ದೀನ್ ಖಿಲ್ಜಿ. ಆಲ್ರೆಡಿ ಗೊತ್ತಾಗಿರ್ತದ ನಿಮಗೆ. ಎ ಆಪ್ಷನ್ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಕಿಜರ್ ಖಾನ್. ಇಲ್ಲಿ ಅದಾರಲ್ಲ ಇವರೇ ಕಿಜರ್ ಖಾನ್ ಸೈಯದ್. ಆತ ಏನ್ ಮಾಡ್ತಾರಪ್ಪ ಅಂದ್ರೆ ಸೈಯದ್ ಸಂತತಿಯನ್ನ ಆತ ಸ್ಥಾಪನೆ ಮಾಡ್ತಾನೆ. ನೋಡ್ರಿ, ಈ ಸೈಯದ್ ಸಂತತಿ ಅವಧಿ 1414ರಿಂದ 1451ವರೆಗೆ ಇರ್ತದ. ಈತ ಮುಲ್ತಾನಿನ ರಾಜ್ಯಪಾಲನ ಕಿಜರ್ ಖಾನ್ ಸೈಯದ್ ಯಾವುದ್ರ ರಾಜ್ಯಪಾಲನಾಗಿದ್ದಪ್ಪ ಅಂದ್ರ ಮುಲ್ತಾನ್ ಪ್ರಾಂತ್ಯದ ಏನಪ್ಪ ಅಂದ್ರ ರಾಜ್ಯಪಾಲನಾಗಿದ್ದ. ಈತ ದೆಹಲಿಯನ್ನು ವಶಪಡಿಸಿಕೊಂಡು ಏನ್ ಮಾಡಿದ ಅಂದ್ರ ಸೈಯದ್ ಸಂತತಿಯನ್ನ ಸ್ಥಾಪಿಸಿದ. ಈತ ದುವಾಬ್, ಬಿಯಾನ್ ಮತ್ತು ಗ್ವಾಲಿಯರ್ ಅಧಿಕಾರ ಸ್ಥಾಪಿಸಿ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿದನು. ನೆಕ್ಸ್ಟ್, ಈ ಸಂತತಿಯ ಪ್ರಮುಖ ಸುಲ್ತಾನರು, ಸೈಯದ್ ಸಂತತಿಯ ಪ್ರಮುಖ ಸುಲ್ತಾನರು ಮೊಹಮ್ಮದ್ ಶಾ, ಅಲ್ಲಾಹುದ್ದೀನ್ ಹಾಗೂ ಅಲಂ ಶಾ ಅಂತ ಬರ್ತಾರ. ಇನ್ನು ಅಲಂ ಶಾನನ್ನು ಬಹಲೂಲ್ ಲೋಧಿ ಸೋಲಿಸಿ ಸೈಯದ್ ಸಂತತಿ ಏನ್ ಬಂದ್ರ ಆತ ಕೊನೆಗೊಳಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅಲಂ ಶಾನನ ಕೊಂದಗೆಸಿ ಬಹಲೂಲ್ ಲೋಧಿ ಏನ್ ಮಾಡ್ತಾನಪ್ಪ ಅಂದ್ರ ಲೋಧಿ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ಯಾವ ಸಂತತಿಯನ್ನ ಸ್ಥಾಪನೆ ಮಾಡ್ತಾನ ಆತ? ಲೋಧಿ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ಇಲ್ಲಿ 2 ಪಾಯಿಂಟ್ ನೋಡಿ. ಸೈಯದ್ ಸಂತತಿಯ ಸ್ಥಾಪಕ ಯಾರು ಅಂತ ನೆನ್ಪಿಟ್ಕೋರಿ. ನೆಕ್ಸ್ಟ್, ಅಲಂ ಶಾನನ್ನು ಕೊಂದವ್ರು ಯಾರು ಅದನ್ನ ನೀವೇನ್ ಮಾಡ್ರಿ ಅಂದ್ರೆ ನೆನ್ಪಿಟ್ಕೊರಿ. ನೆಕ್ಸ್ಟ್ 155ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಸ್ಟೇಟ್ಮೆಂಟ್ ನೋಡ್ರಿ, ಲೋಧಿ ಮನೆತನವು ದೆಹಲಿಯನ್ನು ಆಳಿದ ಕೊನೆಯ ಮನೆತನವಾಗಿದೆ. ಬಿ ಸ್ಟೇಟ್ಮೆಂಟ್, ಸಾಮಾನ್ಯ ಶಕ 1526ರ ಪಾನಿಪತ್ ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಸಿ ಸ್ಟೇಟ್ಮೆಂಟ್, ಬಾಬರನಿಗೆ ಭಾರತದ ಮೇಲೆ ದಾಳಿ ಮಾಡುವಂತೆ ರಾಜ್ಯಪಾಲರಾದ ಆಲಂ ಖಾನ್ ಮತ್ತು ದೌಲತ್ ಖಾನ್ ಅಂತ ಮಾಡ್ಕೊಂಡಿದ್ದಾನೆ. ದೌಲತ್ ಖಾನ್ ಅಫ್ಘಾನರಿಗೆ ಆಮಂತ್ರಣವನ್ನು ನೀಡಿದರು. ಇಲ್ಲಿ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದವನ್ನು ಕಂಡುಹಿಡಿಬೇಕು. ನೋಡ್ರಿ, ಲೋಧಿ ಮನೆತನ ದೆಹಲಿಯನ್ನು ಆಳಿದ ಕೊನೆಯ ಮನೆತನವಾಗ್ಯದ, ರೈಟ್. ನೆಕ್ಸ್ಟ್, ಸಾಮಾನ್ಯ ಶಕ 1526ರಲ್ಲಿ ಪಾನಿಪತ್ ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾನ. ಆ ಮುಂದೆ ಏನಾಗ್ತಾನಪ್ಪ ಅಂದ್ರೆ ಬಾಬರ್ ಮೊಘಲ ಸಾಮ್ರಾಜ್ಯವನ್ನು ಏನಪ್ಪ ಅಂದ್ರೆ ಸ್ಥಾಪಿಸ್ತಾನೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಯದ.
ಇನ್ನ ಬಾಬರಿಗೆ ಭಾರತದ ಮೇಲೆ ದಾಳಿ ಮಾಡುವಂತೆ ಆಮಂತ್ರಣವನ್ನು ನೀಡಿದ ದೇಶದ್ರೋಹಿಗಳು ಯಾರಪ್ಪ ಅಂದ್ರ ಆಲಂ ಖಾನ್ ಮತ್ತು ಇನ್ನೊಬ್ಬ ದೌಲತ್ ಖಾನ್ ಅಂತ ಬರ್ತಾರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಈ ಬಾಬರಿಗೆ ಭಾರತದ ಮೇಲೆ ಅಂದ್ರ ಅಫಘಾನರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಭಾರತದ ಮೇಲೆ ದಾಳಿ ಮಾಡುವಂತೆ ತಮ್ಮ ವೈಯಕ್ತಿಕ ದ್ವೇಷದಿಂದ ಈ ರೀತಿಯಾಗಿ ನೀಡಿ ದೇಶದ ಆಸೆ ಆಕಾಂಕ್ಷೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಬ್ರು ದೇಶದ್ರೋಹಿಗಳು ಏನ್ ಮಾಡ್ತಾರ ಅಂದ್ರ ಬಲಿ ಕೊಡ್ತಾರೆ. ಇದು ಏನಾಗಿದೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಲ್ಲಿ ಕೊಟ್ಟಂತ 3 ಸ್ಟೇಟ್ಮೆಂಟ್ಗಳ ಕರೆಕ್ಟ್ ಆಗಿವ. ಹಾಗಾಗಿ 4th ಆಪ್ಷನ್ಸ್ ಎ ಬಿ ಸಿ ಮಾತ್ರ ಏನಾಗಿದವಪ್ಪ ಅಂದ್ರ ಸರಿಯಾಗಿದೆ. ಕೊಟ್ಟಂತ ಎಲ್ಲಾ ಆಪ್ಷನ್ಸ್ ಗಳು ಏನಾಗಿದವಪ್ಪ ಅಂದ್ರ ರೈಟ್ ಆಗಿದೆ. ನೋಡಿ ನಾ ಲೋಧಿ ಸಂತತಿ ದೆಹಲಿಯನ್ನ ಆಳಿದ ಕೊನೆಯ ಸುಲ್ತಾನ್ ಸಂತತಿ ಆಗ್ಯದ. 1451ರಿಂದ 1526 ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮನೆತನ ಆಡಳಿತ ಅವಧಿ ಇರ್ತದ. ಇನ್ನ ಈ ಸಂತತಿ ಪ್ರಮುಖ ಸುಲ್ತಾನ್ ಯಾರಪ್ಪ ಅಂದ್ರ ಬಹಲೂಲ್ ಲೋಧಿ, ಸಿಕಂದರ್ ಲೋಧಿ ಅಂತ ಬರ್ತಾನ. ಇನ್ನ ಈ ಸಂತತಿಯ ಸ್ಥಾಪಕ ಯಾರಪ್ಪ ಅಂದ್ರ ಬಹಲೂಲ್ ಲೋಧಿ ಅಂತ ಬರ್ತಾನ. ಇನ್ನ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಸಿಕಂದರ್ ಲೋಧಿ ಅಂತ ಬರ್ತಾನ. ಇನ್ನ ಸಿಕಂದರ್ ಲೋಧಿ ಏನ್ ಮಾಡ್ತಾನ ಬಿಹಾರ್, ಬಂಗಾಲ್, ಚಂದರಿಗಳನ್ನು ವಶಪಡಿಸಿಕೊಡ್ತಾನ. ಈತ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂದ್ರೆ ಇಬ್ರಾಹಿಂ ಲೋಧಿ ಅಂತ ಬರ್ತಾನ. ಯಾರು ಬರ್ತಾನ? ಇಬ್ರಾಹಿಂ ಲೋಧಿ ಅಂತ. ಆತ ಅಸಮರ್ಥದಿಂದ ಅಫಘಾನಿಗಳು ಭಾರತದ ಮೇಲೆ ದಾಳಿ ಮಾಡುವಂತೆ ಆಮಂತ್ರಣ ನೀಡಿದ ದೇಶದ್ರೋಹಿಗಳು ಯಾರಂದ್ರೆ ಆಲಂ ಖಾನ್ ಮತ್ತು ದೌಲತ್ ಖಾನ್ ಅಂತ ಬರ್ತಾರ. ಅದರಂತೆ ಬಾಬರ್ ಭಾರತದ ಮೇಲೆ ಏನ್ ಬಂದ್ರೆ ದಾಳಿ ಮಾಡಿ 1526 ಮೊದಲನೇ ಪಾನಿಪತ್ ಕದನದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಬಾಬರ್ ಏನ್ ಮಾಡ್ತಾನಪ್ಪ ಅಂದ್ರ ಮೊಘಲ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಏನ್ ಮಾಡ್ತಾನಂದ್ರ ಸ್ಥಾಪನೆ ಮಾಡ್ತಾನ. ಇಲ್ಲಿ ಸಾಕಷ್ಟು ಬಾರಿ ನಮಗೆ ಏನ್ ಬಂದ್ರ ಪ್ರಶ್ನೆ ಲೋಧಿ ಸಂತತಿಯ ಸ್ಥಾಪಕ ಯಾರಂತ ಕೇಳಿದಾನ. ಲೋಧಿ ಸಂತತಿಯ ಪ್ರಮುಖ ದೊರೆ ಯಾರಂತ ಕೇಳಿದಾನ. ನೆಕ್ಸ್ಟ್ 1ನೇ ಪಾನಿಪತ್ ಕದನ ಯಾರ್ಯಾರ ಮಧ್ಯೆ ನಡೀತಂತ ಪ್ರಶ್ನೆ ಕೇಳಿದಾನ. ಇಲ್ಲಿ 1ನೇ ಪಾನಿಪತ್ ಕದನ ಯಾವ ವರ್ಷ ನಡೀತು ಅಂತ ಕೇಳಿದ. ಇಲ್ಲಿ ಸಾಕಷ್ಟು ಅಂಶಗಳನ್ನ ನಮಗೆ ಪರೀಕ್ಷೆಗೆ ಏನಪ್ಪ ಅಂತ ಕೇಳಿದ. 1ನೇ ಪಾನಿಪತ್ ಕದನ ಯಾವಾಗ ನಡೀತು ನೋಡೋಣ ಹೇಳ್ರಿ. 1526 ನಡೀತು. ಯಾರ ಮಧ್ಯೆ ನಡೀತು? ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ಮಧ್ಯೆ ಏನಪ್ಪ ಅಂದ್ರ ನಡೀತದ. ಒಟ್ಟಾರೆಯಾಗಿ ಇತಿಹಾಸದ 3 ಪಾನಿಪತ್ ಕದನಗಳು ನಡೀತು. ಅವುಗಳ ಮುಂದೆ ಮೊಘಲರ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡ್ತಿರುವಾಗ ಬರ್ತಾವ. ಇವೆಲ್ಲ ಏನಪ್ಪಾ ಅಂದ್ರ ಬಹಳ ಇಂಪಾರ್ಟೆಂಟ್ ಆದಂತ ಟಾಪಿಕ್ ಅನ್ನ ಆಗ್ತವ. ಇನ್ನ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಯಾರಂತ ನಮಗ್ ಪ್ರಶ್ನೆ ಕೇಳಿದಾನ. ಭಾರತಕ್ಕೆ ಗುಲಾಬಿಯನ್ನು ಪರಿಚಯ ಮಾಡಿದವರು ಯಾರು ಅಂತ ನಮಗ್ ಪ್ರಶ್ನೆ ಕೇಳಿದಾನ. ಯಾರು ಪರಿಚಯ ಮಾಡಿದ್ರು ಭಾರತಕ್ಕೆ ಗುಲಾಬಿಯನ್ನು? ಯಾರು ಪರಿಚಯ ಮಾಡಿದಾರಪ್ಪ ಅಂದ್ರ ಬಾಬರ್ ಪರಿಚಯ ಮಾಡ್ತಾನೆ. ನೆಕ್ಸ್ಟ್ 156ನೇ ಪ್ರಶ್ನೆ. ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ತೆರಿಗೆಗೆ ದೆಹಲಿ ಸುಲ್ತಾನರು ಏನೆಂದು ಕರೆಯುತ್ತಿದ್ದರು? ಎ ಆಪ್ಷನ್ ಕರಾಜ್, ಬಿ ಆಪ್ಷನ್ ಜಕಾತ್, ಸಿ ಆಪ್ಷನ್ ಉಸ್ರೋ, ಡಿ ಆಪ್ಷನ್ ಕಮ್ಸ್. ನೋಡ್ರಿ ಯುದ್ಧದಲ್ಲಿ ಯುದ್ಧದಲ್ಲಿ ಲೂಟಿ ಮಾಡಿದಂತ ಸಂಪತ್ತಿನ ತೆರಿಗೆಗೆ ದೆಹಲಿ ಸುಲ್ತಾನರು ಏನೆಂದು ಕರೆಯುತ್ತಿದ್ದರಪ್ಪ ಅಂದ್ರ ಕಮ್ಸ್ ಅಂತ ಕರೀತಿದ್ರು. ಇಲ್ಲದ ಒಂದು ಯುದ್ಧದ ದೃಶ್ಯನು ಒಂದು ಇಮೇಜ್ ಅನ್ನು ಕೊಟ್ಟಿದ್ದೆ ನೋಡ್ರಿ. ಯುದ್ಧದಲ್ಲಿ ತಾವು ದಾಳಿ ಮಾಡಿದಂತ ಪ್ರದೇಶದ ಮೇಲೆ ಅಲ್ಲಿರುವ ಸಂಪತ್ತನ್ನು ಎಲ್ಲವೂ ಏನ್ ಮಾಡಿದ್ರು? ಲೂಟಿಯನ್ನು ಮಾಡ್ತಿದ್ರು. ಆ ಲೂಟಿ ಮಾಡಿದಂತ ಸಂಪತ್ತಿಗೆ ಸೈನಿಕರು ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಸರ್ಕಾರ ಟ್ಯಾಕ್ಸ್ ಕೊಡ್ಬೇಕಾಗ್ತಿತ್ತು. ಆ ಟ್ಯಾಕ್ಸಿಗೆ ಏನಂತ ಕರಿತದಂತ ಕಮ್ಸ್ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಅವರು ಕಮ್ಸ್ ಅಂತ ಕರಿತಿದ್ರು. ನೆಕ್ಸ್ಟ್ ಇನ್ನ ದೆಹಲಿ ಸುಲ್ತಾನರ ಕೊಡುಗೆಗಳನ್ನ ನೋಡೋಣ. ದೆಹಲಿ ಸುಲ್ತಾನರು ಮೂಲತಃ ನಿರಂಕುಶ ಪ್ರಭುಗಳಾಗಿದ್ರು. ಎಲ್ಲ ಅಧಿಕಾರವು ಅವರೇ ಆಗಿದ್ರು. ಸರ್ವಾಧಿಕಾರಿಗಳ ರೀತಿಯಲ್ಲಿ ಏನಪ್ಪ ಅಂದ್ರೆ ಅವ್ರ ಆಡಳಿತವನ್ನು ನಡೆಸಿದ್ರು. ಸೈನ್ಯದ ಮುಖ್ಯಸ್ಥ ಮತ್ತು ಮುಖ್ಯ ನ್ಯಾಯಾಧೀಶ ಯಾರಾಗಿದ್ರಪ್ಪ ಅಂದ್ರ ಸುಲ್ತಾನನ ಆಗಿದ್ದ. ಎಲ್ಲ ಅಧಿಕಾರವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಸುಲ್ತಾನ. ಯಾರು ಇಟ್ಕೊಂಡಿದ್ರು? ಸುಲ್ತಾನ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಧಿಕಾರವನ್ನು ಏನ್ ಮಾಡಿದಪ್ಪ ಅಂದ್ರ ತನ್ನ ಕೈಯಲ್ಲೇ ಇಟ್ಕೊಂಡಿದ್ದ. ಆಡಳಿತ ಘಟಕಗಳಿಗೆ ಸೀಕ್ದಾರ, ಅಮೀನ ಮತ್ತು ಚೌಕಿದಾರ ಎಂಬ ಮುಖ್ಯಸ್ಥರನ್ನು ನೇಮಕ ಮಾಡಿದ. ಯಾರು? ಸೀಕ್ದಾರ್, ಅಮೀನ್ ಮತ್ತು ಚೌಕಿದಾರ್ ಎಂಬ ಮುಖ್ಯಸ್ಥನ ಆತ ಏನ್ ಮಾಡಿದಪ್ಪ ಅಂದ್ರ ಹಿಂಗ ಮಾಡಿದ. ಇನ್ನ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳನ್ನಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ವಿಂಗಡಣೆ ಮಾಡಿದ್ರು. ರಾಜ್ಯವನ್ನ ಏನ್ ಮಾಡಿದ್ರಪ್ಪ ಅಂದ್ರ ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ್ದು. ಇನ್ನ ಕಾಜಿಗಳಂತ ಬರ್ತಾರೆ. ಕಾಜಿಗಳು ಏನ್ ಮಾಡ್ತದ? ಪ್ರಾಂತ್ಯದಲ್ಲಿ ಪಟ್ಟಣಗಳಲ್ಲಿ ನ್ಯಾಯದಾನ ವಿಷಯದಲ್ಲಿ ಸುಲ್ತಾನಿಗೆ ಏನಾಗ್ತದಪ್ಪ ನೆರವಾಗ್ತಿದ್ರು. ಇನ್ನ ಸುಲ್ತಾನರ ಕಾಲದ ಪ್ರಮುಖ ತೆರಿಗೆಗಳು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ KPSC ಎಕ್ಸಾಮ್ ಸಾಕಷ್ಟು ಬಾರಿ ಏನ್ ಮಾಡಿದಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಯನ್ನು ಇವುಗಳ ಮೇಲೆ ಕೇಳಿದಾನೆ. ಸುಲ್ತಾನರ ಕಾಲದ ಪ್ರಮುಖ ತೆರಿಗೆಗಳು ನೋಡ್ರಿ. ಕರಾಜ್ ತೆರಿಗೆ ಅಂತ ಬರ್ತದ, ಅದು ಭೂ ತೆರಿಗೆ ಆಗ್ಯದ. ಜಕಾತ್ ಮುಸ್ಲಿಮರ ಮೇಲಿನ ಧಾರ್ಮಿಕ ತೆರಿಗೆ. ಜಕಾತ್ ಅನ್ನೋದು ಏನಪ್ಪ ಅಂದ್ರ ಮುಸ್ಲಿಮರ ಮೇಲೆ ಹಾಕುವಂತ ಒಂದು ಧಾರ್ಮಿಕ ತೆರಿಗೆ ಆಗದ. ಇನ್ನ ಉಸ್ರ ಅನ್ನೋದು ಏನಪ್ಪ ಅಂದ್ರ ಮುಸ್ಲಿಮರ ಭೂ ಒಡೆತನದ ತೆರಿಗೆ ಆಗ್ಯದ, ಭೂ ಕಂದಾಯ ಆಗ್ಯದ. ಇನ್ನ ಕರಾಜ್ ಅಂದ್ರೆ ಏನಪ್ಪಾ ಅಂದ್ರ ಹಿಂದೂಗಳ ಭೂ ಒಡೆತನದ ತೆರಿಗೆ. ಇಲ್ಲಿನಿದೆ ನೋಡ್ರಿ. ಈ ಕರಾಜ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಭೂ ತೆರಿಗೆ ಹೌದು. ಅದು ಯಾರ ಮೇಲೆ ಹಾಕ್ತಿದ್ರಪ್ಪ ಅಂದ್ರೆ ಹಿಂದೂಗಳ ಮೇಲೆ ಹಾಕ್ತಿದ್ರು. ಜೈಜಿಯ ತೆರಿಗೆ ಹಿಂದೂಗಳ ಮೇಲಿನ ಏನಪ್ಪಾ ಅಂದ್ರ ಧಾರ್ಮಿಕ ತೆರಿಗೆ ಅದ.
ಇನ್ನು ಕಮ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ಏನಪ್ಪಾ ಅಂದ್ರೆ ಅದೊಂದು ತೆರಿಗೆ ಆಗ್ಯದ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ಎಲ್ಲರಿಗೂ ನಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.